ಹಲೋ ಪ್ರೊಡ್ಯೂಸರ್ ಸರ್. ಹೇಳಿ ಡೈರೆಕ್ಟರ್ ಸರ್. ನೀವು ಹೇಳಿದ್ರ ಅಂತ ಗೊತ್ತಾಗಿಲ್ಲ. ಒಬ್ಬ ನನ್ನ ಕೈಲಿ ಸೀಸಾನ ಕೊಟ್ಬಿಟ್ಟು ಮಾತಾಡ್ಲಂಗೆ ಹೋಗ್ಬಿಟ್ಟ. ಅದಷ್ಟು ನಮ್ ಸೆಟಪ್ ಸರ್. ನಿಮ್ ಮುಂದೆ ಬಾಟ್ಲ್ ಇದ್ದರೆ ತಾನೆ. ಈ ಕಾರ್ಡ್ನಲ್ಲಿ ನಂಗೆ ಲಿಕ್ಕರ್ನ ಕೊಟ್ಬಿಟ್ಟು ನನ್ನ ಮಲ್ಸ್ಲಕ ನೋಡ್ತಿದ್ದೀರಾ? ನಿನ್ನೆ ಅರ್ಧರಾತ್ರಿ ಬಂದೆ, ಇಲ್ಲಿ ಯಾರನ್ನೂ ಗೊತ್ತಾಗ್ತಿಲ್ಲ. ನಾನ್ ಬೇಗನೆ ಬಂದ್ಬಿಡ್ತೀನಿ ಸರ್, ನೀವು ಬರೆಯೋದನ್ನ ಸ್ಟಾರ್ಟ್ ಮಾಡಿ. ಕತೆನ ನಾನು ಯಾವತ್ತೋ ರೆಡಿ ಮಾಡ್ಬಿಟ್ಟೆ ಸರ್. ಈಗ ನಾನು ಕತೆನಲ್ಲಿ ಇರುವ ಮುಖ್ಯವಾದ ವಿಷಯನಲ್ಲಿ ಸ್ಟಕ್ ಆಗಿದ್ದೀನಿ ಸರ್. ಇದು ಮನುಷ್ಯರು ಕುಡಿಯೋ ಲಿಕ್ಕರಾ ಸರ್? ಸರ್, ನಿಮ್ ಜೀವನದಲ್ಲಿ ಈ ತರ ಲಿಕ್ಕರ್ ಕುಡ್ದೇ ಇಲ್ಲ ಸರ್. ಇದೇ ನಿಜವಾದ ಸೋಮರಸ. ಸೋಮರಸ. ದೇವಲೋಕದಲ್ಲಿ ಇರುವ ದೇವರನ್ನು ನಮ್ ತರ ದೊಡ್ಡ ಮನುಷ್ಯರನ್ನು ಕುಡಿಯೋ ಸೋಮರಸ. 2 ಪೆಗ್ ಒಳಗೋಗಿತ್ತಂದ್ರೆ ನಿಮ್ಮ ಎಲ್ಲಾ ಬ್ಲಾಕ್ನು ಓಪನ್ ಆಗುತ್ತದೆ. ಇದು ಮುಗಿಸ ಒಳಗೆ ನೀವು ಇಲ್ಲಿ ಬರ್ಲಕ್ಕೆ ಸ್ವಲ್ಪ ದಾರಿ ನೋಡಿ ಸರ್. ಮತ್ತೆ ಇನ್ನೊಂದು ವಿಷಯ, ಅದು ತುಂಬಾ ಹಳೆ ಮನೆ. ದುಡ್ಡು ಕೊಡವನ ಹತ್ರ ಬೈದು ಹೊಡೆದು ತಗೊಂಡ ಮನೆ ಅದು. ಲಿಕ್ಕರ್ ಪೂರ್ತಿ ಕುಡಿದು ಬಿಟ್ಟು ನಿಮ್ಮ ಡಿಟೆಕ್ಟಿವ್ ಮೈಂಡ್ ಉಪಯೋಗಿಸಿ ಬಾಗಿಲನ್ನ ಪೂರ್ತಿ ತೆಗಿಬೇಡಿ. ಈ ಭೂತಗಳನ್ನೆಲ್ಲ ನಮ್ಮ ಮನುಷ್ಯರು ಸೃಷ್ಟಿದಾನೆ ಸರ್. ಸರಿ, ಬಾಟಲ್ ಮಾತ್ರನೇ ಇದೆ, ಹುಡುಗಿರೇನಿಲ್ವಾ? ಹುಡುಗಿರು ಅದನ್ನು ಬರ್ತಿದೆ ಸರ್. ನಿಮ್ ಕೆಲ್ಸನ ಶುರು ಮಾಡಿ. ಇದ್ರೆ ಚೆನ್ನಾಗಿರುತ್ತೆ ಸರ್. ಸೋಮರಸ. ದೇವ್ರೇ, ಏನು ಮಗತ್ತರವಾಗಿದೆ. ಸ್ವಲ್ಪ ಹೊತ್ತು ಕಾಲ್ ಚಾಚ್ಕೊಂಡು ಮಲ್ಕೋಣ. ಇದರಲ್ಲಿ ಹಾವು ಗೀವು ಏನಾದಿರುತ್ತೆ ಏನು? ಆದ್ರೆ ಇದೇ ಇಲ್ಲಿ ಇರುವ ಒಳ್ಳೆ ರೂಮು. ಪರವಾಗಿದೆ, ರೂಮ್ ಚೆನ್ನಾಗಿದೆ. ಓ, ಇದೇನಾ ನಿರ್ಮಾತ ಲೀಲಾಲಯ? ಯಾರ್ ನೀವು? ಇದಾ? ನೀಲಿ? ಇಲ್ಲಂದ್ರೆ ಲಕ್ಷ್ಮಿ. ಹೌದು, ಇದೇ ಮಾಮೂಲಾಗಿ ಕರೆಯೋ ಹೆಸರಲ್ವಾ? ಪಾರ್ವತಿ. ಪಾರ್ವತಿ, ಈ ಹೆಸರು ನಿಮ್ಗೆ ಸೆಟ್ ಆಗಿಲ್ವೇ? ಆಮೇಲೆ ಈ ಡ್ರೆಸ್, ಈ ವೈಟ್ ಸ್ಯಾರಿನ ಬದಲಾಯಿಸ್ಬೋದಲ್ವಾ? ನೀವೊಂದು ರೈಟರ್ ದನೇ, ನೀವ್ ಯಾಕೆ ಜುಬ್ಬ ಹಾಕ್ಲಿಲ್ಲ? ನನಗೆ ಜುಬ್ಬ ಇಷ್ಟ ಆಗೋದಿಲ್ಲ. ಆಮೇಲೆ ಅಮಾಯಕ ಪ್ರೊಡ್ಯೂಸರ್ಸ್ನ ಏಮಾಸ್ಬೇಕಂದ್ರೆ ತರ ಡ್ರೆಸ್ ಹಾಕೊಳ್ಳೇಬೇಕು. ಹೌದು, ಈ ರೈಟರ್ ಹೆಸರಿನಂತ ಹೇಳಿಲ್ಲವೇ? ನಾನಾ? ದ ಗ್ರೇಟ್ ರೈಟರ್ ಕೃಷ್ಣಪ್ಪ. ತುಂಬಾ ಬೇಗನೆ ಒಳ್ಳೆ ಹೆಸರು ತಗೊಂಡ್ಬರ. ರೈಟ್ರು ಆಮೇಲೆ ಡೈರೆಕ್ಟ್ರು. ಸರಿ, ನಾನೊಂದು ಕೇಳ, ಈ ಡ್ರೆಸ್ನ ಚೇಂಜ್ ಮಾಡಿ ಸ್ವಲ್ಪ ಮಾಡರ್ನ್ ಆಗಿರ್ಬೋದಲ್ವಾ? ನಾನು ಕೂಡ ಈ ಮಾಡರ್ನ್ ಬೂತನ್ನ ನೋಡ್ಲೇ ಇಲ್ಲ. ರೈಟರ್ ಸರ್, ಸ್ವಲ್ಪ ಕಣ್ಮುಚ್ಕೊಳ್ಳಿ.
ಏನಪ್ಪ ಇದು? ಇಷ್ಟು ಸುಂದರವಾಗಿದೆ. Can I have a peg? ಏನು? ಭೂತಲ್ಲ ಲಿಕ್ಕರ್ ಕುಡಿತೀಯಾ? ಯಾ ಸಮ್ಟೈಮ್ಸ್. ಅಂದ್ರೆ ಪತಿವ್ರತ ಇಲ್ಲ. ಸರಿ, ಕಮ್ ಟು ದ ಪಾಯಿಂಟ್. ಆಸ್ ಅ ರೈಟರ್ ಅಂಡ್ ಡೈರೆಕ್ಟರ್, ನನ್ನ ಉದ್ದೇಶ ಏನಂದ್ರೆ, ನೀನ್ ಈ ಮನೆಯಲ್ಲಿ ಕೆಲಸದವಳ ಇದ್ದಿರ್ತಿ. ಇಲ್ಲಿ ಮಜಾಕ್ಕೋಸ್ಕರ ಬಂದ ಕೆಲ ವಿಸಿಟರ್ಸ್ ನಿನ್ನೆ ಅವರು ರೇಪ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಅದೇ ತಾನೇ? ನೈಸ್, ಗುಡ್ ಟ್ರೈ. ಎನಿ ಅದರ್ ಸ್ಟೋರೀಸ್? ಅದು ಇಲ್ಲ ಅಂದ್ರೆ ಬೇರೆ ಏನು? ನೀನು ಈ ಮನೆಯಲ್ಲಿ ಇರುವ ಅಷ್ಟು ಆಸ್ತಿಗೆ ಅಧಿಕಾರಿಯಾಗಿರ್ತಿ. ಆಸ್ತಿಗೆ ಆಸೆಪಟ್ಟು ನಿಂಗೆ ಬೇಕಾಗಿರುವ ಮಾವ ಗರ್ಭಿಣಿಯಾಗಿದ್ದ ನಿನ್ನ ಬಾವಿನಲ್ಲಿ ತಳ್ಬಿಟ್ಟು ಸಾಯಿಸ್ಬಿಟ್ರು. ಆಮ್ ಐ ಕರೆಕ್ಟ್? ಯಾರೋ ಒಬ್ಬ ಪ್ರೇಮಿ ನಿನ್ನ ಪ್ರೇಮ ಹುಚ್ಚಿನಲ್ಲಿ ಹಾಕಿ ನಿನ್ನ ಅನುಭವಿಸಿ ನಿನ್ನ ಮೊಕ್ಕನಲ್ಲಿ ಪಿಲ್ಲೋ ಇಟ್ಟು ಸಾಯಿಸ್ಬಿಟ್ಟಿರ್ತಾನು. ಅದೇನೆ. ಅದೇ ಆವತ್ತು ಇಲ್ಲಿ ಅಂಟಿಸಿದ್ದೆ ಈ ಬಿಂದಿ. ಹೀಗ ಅರ್ಥ ಆಯ್ತು. ನಿನ್ನ ಮೋಸ ಮಾಡಿದವರ ಮೇಲೆ ಅಧಿಕಾರ ತಕೊಂಡ ಒಂದೇ ಕಾರಣಕ್ಕೋಸ್ಕರ ಶಾಪ ವಿಮೋಚನೆ ಸಿಕ್ಲಾದ ಆತ್ಮ ನೀನು. Somewhat. ಹಾಗಂದ್ರೆ ಸರಿ, ಕಮ್ ಟು ದ ಪಾಯಿಂಟ್. ನಿನಗೆ ಬೇಕಾಗಿದ್ದು ಶಾಪ ವಿಮೋಚನ, ರೈಟ್? ಅದಕ್ಕೋಸ್ಕರ ನಾನು ಏನ್ ಬೇಕಂದ್ರೆ ಮಾಡ್ತೀನಿ. ನೋಡು, ನಾನು ತುಂಬಾ ಒಳ್ಳೆಯವನು, ಗೊತ್ತಾ? ಅಷ್ಟ್ಯಾಕೆ ನಂಗೆ ಊರಿನಲ್ಲಿ ಒಳ್ಳೆ ಹೆಸರಿದೆ. ಅದಕ್ಕೋಸ್ಕರ ಓಪನ್ ಆಗಿ ನಾನು ನಿನ್ನ ಹತ್ರ ಕೇಳ್ತೀನಿ, ಒಂದು ಸಾತಿ ಮಾಡ್ಕೊಳ್ಳ? ವಾಟ್? ಏನಿಲ್ಲ, ನಿನಗೆ ಮುಕ್ತಿ ಸಿಗತ್ತೆ, ನನಗೆ ರಕ್ತಿ ಸಿಗತ್ತೆ. ನಾನು ನಿನಗೆ ಒಂದು ಸಹಾಯ ಮಾಡಿದ್ರೆ ನೀ ನನಗೆ ಒಂದು ಸಹಾಯ ಮಾಡ್ತೀನಿ. ಅಷ್ಟೇ ಇಲ್ಲ, ನಾಳೆ ದೊಡ್ಡ ಡೈರೆಕ್ಟರ್ ಆಗೋ ನನ್ನ ಜೊತೆ ಮಲ್ಕೊಂಡ್ರೆ ನಿಮ್ಮ ಭೂತಗಳ ಗುಂಪಿಗೆ ಒಳ್ಳೆ ಹೆಸರೇ ಅಲ್ವಾ? ಡೂ ಯು ವಾಂಟ್ ಟು ಹ್ಯಾವ್ ಫನ್ ವಿತ್ ಮೀ? ಖಂಡಿತ. ಐ ಅಗ್ರಿ, ಬಟ್ ದಿಸ್ ಒನ್ ಕಂಡೀಷನ್. ಹೇಳು, ಇಂದ್ರಧನುಸ್ಸಿನ ಬಾಣ ತರ ಹಿಡ್ಕೋಬೇಕಾ, ಇಲ್ಲ ಸೂರ್ಯನ ಹೂವ ತರ ನಿಂತಲ್ಲಿ ಇಡ್ಬೇಕಾ? ನಥಿಂಗ್ ಲೈಕ್ ದಟ್. ಮತ್ತೆ ನಿಮ್ಮ ನೆತ್ತಿನೇ ಇರೋ ಬಿಂದಿ ಒಳ್ಳೆ ಮನಸ್ಸಿಂದ ಆ ಬಿಂದಿ ನೀವೇ ನನ್ನ ನೆತ್ತಿನ ಇಡಿ. ಅದು ಆಗಲ್ಲ. ನಾನು ಈ ಬಿಂದಿನ ನಿನ್ಗಿಟ್ಬಿಟ್ರೆ ನೀನು ಅದೃಸಿ ಆಗ್ಬಿಡ್ತಿ. ನಾನು ಅಲ್ಲಾಡ್ಸ್ತಾ ಇರ್ಬೇಕಷ್ಟೆ. ನೀವೇನ್ ಈ ತರ ಮಾತಾಡ್ತಿದ್ದೀರಾ? ನಮ್ಮ ಡೀಲ್ ಪೂರ್ತಾಗಿದ ಮೇಲೆ ಇಡಿ. ಓಕೆ, ನೋಡು ಕುಮಾರಿ ಭೂತ, ನಾನು ಮುಂಚೆ ನಿಂಗೆ ಹೇಳಿದಂಗೆ ನಾನು ತುಂಬಾ ಒಳ್ಳೆ ವ್ಯಕ್ತಿಗೋಸ್ಕರ ಒಳ್ಳೆ ಹೆಸರು ತಗೋ ಡೈರೆಕ್ಟರ್ ಅಂತ ನಿನ್ನ ಹತ್ರ ಕೇಳ್ತಿದ್ದೀನಿ. ಎಸ್, ಕಮ್ ಆನ್. ನಂಗೆ ಇನ್ನೊಂದ್ಸತಿ ಕೇಳ್ಬೇಕಂತ, ಐ ಮೀನ್ ಒಂದ್ಸತಿ ಆದ್ರೆ ಮಾಡ್ಬೇಕಂತ. ಇಷ್ಟಕ್ಕೆ ನೀವೇನಕ್ಕೆ ಮನುಷ್ಯನ ತರ ಮಾತಾಡ್ತಿದ್ದೀರಾ? ಒಂದು ಸಂದೇಹ, ನಿಮಗೆ ಯಾವತ್ತು ನೋಡ್ಬೇಕಂತ ತೋಣುತ್ತೆಯೋ ತಕ್ಷಣ ನಿಮ್ಮ ಮುಂದ್ಗಡೆ ಬಂದು ನಿಲ್ತೀನಿ. ಆದ್ರೆ ಪರವಾಗಿಲ್ಲ. ನಿಮಗೆ ಸಂದೇಹ ಇದ್ರೆ ನಾನ್ ನಿಮಗೆ ಒಂದು ಆಫರ್ ಕೊಡ್ತೀನಿ. ನೆಕ್ಸ್ಟ್ ಬರುವ ಅಮಾವಾಸ್ಯೆಗೆ ನಾನಿಲ್ಲಿ ಬರ್ತೀನಿ. ನನ್ನ ಜೊತೆಗೆ ಸುಂದರವಾಗಿರುವ 2 ಭೂತಗಳನ್ನ ಕರ್ಕೊಂಡು ಬರ್ತೀನಿ. ಯು ಮೀನ್ ಅಂದ್ರೆ ನೀನ್ ರೆಡಿನೇ? ಎಸ್. ನೆಕ್ಸ್ಟ್ ಅಮಾವಾಸ್ಯ ಯುದ್ಧಕ್ಕೆ ರೆಡಿಯಾಗಿ ಇರಬೇಕು. ಕಮಾನ್ ಕೃಷ್ಣಪ್ಪ.
ಆ ಬಾಯಿನ ಸ್ವಲ್ಪ ತೆಗಿ. ಛೇ, ಯಾಕೆ? ಏಯ್, ಅದಕ್ಕೋಸ್ಕರ ಅಲ್ಲ, ಹಲ್ಲು ನೋಡ್ಬೇಕಂತ. ಆ ಸಮಯದಲ್ಲಿ ನನ್ ನೆಕ್ನ ಕಚ್ಬಿಟ್ರೆ ಕತ್ತಲೆ ವಾಸನೆ ನಿನಗ್ ಗೊತ್ತಾ? ಕತ್ತಲೆಗೆ ವಾಸನೆ ಕೂಡ ಇದೆಯಾ? ಜೀವಿತ ಅಂತ ಕತ್ತಲಿನಲ್ಲೇ ಬದುಕಿದ್ಯಾ? ನೀನು ವಿಟ್ಲಾಚಾರ್ಯ ಸಿನಿಮಾದಲ್ಲಿ ಬರುವ ಭೂತಂತರ ಯಾಕೆ ಮಾತಾಡ್ತೀಯಾ? ಡೇವಿಡ್. ಕೃಷ್ಣಪ್ಪ ಎಲ್ಲಿ ಹೋಗಿದ್ದಾನೆ? ಡೇವಿಡ್ ಎಲ್ಲಿದ್ದ ಬಂದ? ಏಯ್, ನೀನು ಡೇವಿಡ್, ಉಪೇಂದ್ರ ಏನ್ ಬೇಕಾದ್ರೆ ಕರಿ. ಡೇವಿಡ್. ಪಾರ್ವತಿ. David, no! Open the door, David! No! Open the door! Open the door, David! David! You are so sweet. ಥ್ಯಾಂಕ್ ಯು. ನನ್ ಜೊತೆ ಬರ್ತೀಯಾ? ಕಾಮಕ್ಕೆ ವಾಗ್ದಾನ ಕೊಡಲ್ಲ. ಬೇಡ, ಆ ಬಿಂದಿ ತೆಗಿಬೇಡ. ಏಯ್, ಅದೇನ್ ಬೇಡ. ಒಳ್ಳೆ ಕುಟುಂಬಸ್ಥನೆ, ಮಾತಂದ್ರ ಮಾತೆ. ಮುಂಚೆ ನಮ್ಮಲ್ಲಿ ಒಂದು ಭೂತ ಇದೆ, ಆಮೇಲೆ ನೀನ್ ಬೇರೆನಾ? ಸೋಮರಸ. ಬಾಗಿಲ್ ತೆಗಿಯೋ, ಬಾಗಿಲ್ ತೆಗಿ. ನಾನು ರೈಟರ್ ಕೃಷ್ಣಪ್ಪ, ಬಾಗಿಲ್ ತೆಗಿಯೋ. ಏಯ್, ತೆಗಿಯೋ ಬಾಗಿಲು.
ಆ ವ್ಯಕ್ತಿ ಫೋನ್ ಎತ್ಕೊಂಡ? ನಿನ್ನೆಯಿಂದ ನಾನು ಕಾಲ್ ಮಾಡ್ತಾನೆ ಇದ್ದೀನಿ. ನೋಡು ಫೋನಿಗೆ ಸ್ವಿಚ್ ಆಫ್. ಆ ಸಾರ್ ಎಲ್ಲೋ? ಯಾರು ಆ ಕಾಡ್ಕೊಳ್ಳಿನ? ಆ ಮನುಷ್ಯ ಸಿನಿಮಾ ಶುರು ಹಾಕಿನ ಮುಂಚೆನೆ ಕಾಸ್ಟಿಂಗ್ ಶುರು ಮಾಡ್ಬಿಡ್ತಾನೆ. ಆ ಸನ್ನಿಗೆ ಏನೋ ಪ್ರಾಬ್ಲಮ್ಮು, ಅವನಿಗೆ ಬರೀ ಸಿನಿಮಾ ಮಾತ್ರ ಮಾಡಕ್ಕೆ ಹೇಳು. ಮಗ ನೀನು ಅದನ್ನೆಲ್ಲ ಬಿಟ್ಬಿಡು, ಅವನು ಏನಾರ ಮಾಡ್ಕೊಳ್ಳಿ. ಈ ಸಿನಿಮಾ ಹೇಗಾದರೂ ಶುರು ಆಗಬೇಕು ಕಣ. ಅಣ್ಣ ಈಗ ತಾನೇ ಫೋನ್ ಇಟ್ರು, ನೀ ಬಂದು ಸೇರಿದ್ಯಾ ಅಂತ ಕೇಳಿ. ಬಂದೆ ಬಿಡು. ಏನ್ ಜಾಗನೋ ಇದು? ನೀನ್ ಅನ್ಕೊಂಡ್ರೋ ಇಷ್ಟೆಲ್ಲ ಸುಲಭವಾಗಿ ಬರಕ್ಕಾಗಲ್ಲ ಇಲ್ಲಿ. ನಾನ್ ಗಾಡಿಯಲ್ಲಿ ಸುತ್ತಾಡ್ತಾನೆ ಇದ್ದೀನಿ. ಮನೆಗೇನ ಒಳಗೋಗ್ಬೇಕನ್ಸುತ್ತೆ, ನೀನ್ ಸ್ವಲ್ಪ ಸುತ್ತಾಕೊಂಡ್ ಬಾ. ಅಲ್ಲೊಂದು ಮೇನ್ ರೋಡ್ ಸಿಗುತ್ತೆ, ಅದೇ ಫಾಲೋ ಮಾಡ್ಕೊಂಡು ಬಂದ್ಬಿಡು. ನೀವು ಡೈರೆಕ್ಟರ್ಗಳು 4 ಸ್ಟಾರ್ ಎಲ್ಲ 5 ಸ್ಟಾರಲ್ಲಿ ಸೇರ್ಕೋಬಾರ್ದಾ? ಯಾಕೋ ಈ ಕಾಡಲ್ಲಿ ಬಂದು ನಮ್ಮ ಪ್ರಾಣ ಹಿಂಡ್ತಾ ಇದ್ದೀರಾ? ಮಗ ಸುಗು, ನೀನು ನೇರ ಹೋಗು. ಡೈರೆಕ್ಟ್ ಅಯ್ಯಪ್ಪ ಅಲ್ಲೇ ಇರ್ತಾನೆ. ನೀನು ಕಾಗೆ ಆರಿಸ್ಕೊಂಡು ಸೋಪ್ ಹಚ್ಕೊಂಡು ಇತ್ಕೊಳ್ಳೋ. ಅಯ್ಯಪ್ಪನ ಮುಂದಿನ ಸಿನಿಮಾದಲ್ಲಿ ನಿನ್ನ ಮುಖ ಬಂದ್ರೇನು ಬೇಡ ಅಂತೀಯಾ? ಅದೇ ನಂಬಿಕೆನಲ್ಲಿ ನಾನು ಈ ಗಾಡಿ ತೊಗೊಂಡು ಈ ಕಾಡೊಳಗೆ ಬಂದ್ಬಿಟ್ಟಿದ್ದೀನಿ. ಮತ್ತೆ ಸೀದಾ ಹೋದ್ರೆ ಸೇರ್ಕೋಬೋದಲ್ವಾ? ನೆಟ್ಟಿಗೆ ಹೋಗು. ಸರಿ, ಮತ್ತೆ ನಾನು ಇಡ್ತೀನಿ. ಈ ಹುಡುಗ ಯಾಕೆ ಮಾಡ್ದಂತ ಗೊತ್ತಾಗ್ಲಿಲ್ವಲ್ಲ ಈಗ. ಹಲೋ, ಲೇ ಎಲ್ಲೋ ಇದೆಯಾ? ನಾನು ದೇವಸ್ಥಾನದ ಹತ್ರನೇ ಇದೀನಲ್ಲ. ಆಯ್ತು, ಸುಬ್ಬು ಎಲ್ಲ? ಸುಗು ಅಯ್ಯಪ್ಪನ ಹುಡ್ಕೊಂಡು ಕಾಡಿಗೆ ಹೋಗಿದ್ದಾನೆ. ಎಲ್ಲಿ, ಶಬರಿಮಲೆಗ? ಏಯ್, ಡೈರೆಕ್ಟ್ ಅಯ್ಯಪ್ಪನ ಹುಡ್ಕೊಂಡು ಕಾಡಿಗೆ ಹೋಗಿದ್ದಾನೆ. ಅದನ್ನ ಹೇಳಕ್ಕೆ ನಾನು ಫೋನ್ ಮಾಡಿದ್ದು. ಸುಬ್ಬನ ಸ್ಟ್ರೈಟ್ ಆಗಿ ಬರಕ್ಕೆ ಹೇಳ್ಬಿಡ. ಏನಾಯ್ತು? ಏನಾದ್ರು ತೊಂದರೆ ಇದೆಯಾ? ಲೇ ಅದಕ್ಕೆಲ್ಲ ಈ ಕಾಡಲ್ಲಿ ಏನೋ ಪ್ರಾಬ್ಲಮ್ ಇರೋ ಥರ ನಂಗೆ ಅನಿಸ್ತಿದೆ. ಏನಾಯ್ತು? ಅದು ಗೊತ್ತಿಲ್ಲ. ಆ ಅಯ್ಯಪ್ಪ ವಿಷಯದಲ್ಲಿ ಇರೋ ಪ್ರಾಬ್ಲಮ್ ಇದೆ ಮಚ್ಚ. ಹೌದು, ತೊಂದರೆ ಮಣ್ಣಂಗಟ್ಟಿ ಇಟ್ಟು ಹೋಗ. ಲೇ ಅದು ಕಟ್ ಮಾಡಿದ್ನಾ? ಹೋಗಿ ಸಾಯಿಲಿ ಬಿಡು. ನೀವು ಮಿಸ್ ಪಮಿಲಾ? ಪಮಿಲಾ ಅಲ್ಲ ಸರ್, ಪ್ರಮಿಡಾ. ನನಗೆ ರಾ ಬರಲ್ಲ. ಪಮಿಲಾ ಅಂದರೆ ಪಮಿಲಾ ಅಂತಾನೆ ಬರುತ್ತೆ. ಪಮಿಲಾ ಅವ್ರ ಊರು ಯಾವುದು? ತ್ರಿಪುರ. ಇನ್ಮೇಲೆ ಶಿವಮೊಗ್ಗ ಅಂತ ಹೇಳು. ಅದ್ಯಾಕೆ? ಅದರಲ್ಲಿ ರಾ ಬರುತ್ತೆ, ಸ್ವಲ್ಪ ಕಷ್ಟವಾಗಿದೆ. ಏನೋ ನಿಮ್ಮ ಹತ್ರ ಹೇಳ್ತಿದ್ನಲ್ಲ, ಅದೇ ನನ್ನ ರೋಲ್ ವಿಷಯವಾಗಿ. ಅದು ಸರಿ ಮಾಡೋಣ. ನಿಮ್ಮ ಬಗ್ಗೆ ಅಯ್ಯಪ್ಪ ಸರ್ ಹತ್ರ ತುಂಬಾ ಹೇಳಿದ್ದೀನಿ, ಒಳ್ಳೆ ರೋಲ್ ಸಿಗುತ್ತೆ. ಆದರೆ ಅದೆಲ್ಲ ಪ್ರಾಬ್ಲಮ್ಮು. ನಾ ಕರ್ಕೊಬಂದಿರೋ ವ್ಯಕ್ತಿನ ಡೈರೆಕ್ಟ್ರು ಬೇಡ ಅಂದರೆ ಅದು ನಂಗೆ ತುಂಬ ಅಸಹ್ಯ. ಅಯ್ಯೋ ಹಂಗೆಲ್ಲ ಏನಿಲ್ಲ ಸರ್, ನಾನು ಚೆನ್ನಾಗಿ ಮಾಡ್ತೀನಿ. ನೀವು ಚೆನ್ನಾಗಿ ಮಾಡ್ತೀರ ಅಂತ ನಂಗೆ ಗೊತ್ತು, ಆದರೂ ಕೇಳಬೇಕಲ್ವಾ? ಹೌದಲ್ಲ? ಹಾಂ. ಆಮೇಲೆ ಸ್ವಲ್ಪ ಹಾರ್ಟಾಗಿ ಮಾಡೋ ಕ್ಯಾರೆಕ್ಟರ್ ಇದು. ಹಾಟ್ ಅಂತ ಹೇಳಿದ್ರೆ? ಅಯ್ಯೋ ಅಷ್ಟೇನಿಲ್ಲ, ಸ್ವಲ್ಪ ನಿಮ್ಮ ಕಾಲೆಲ್ಲ ತೋರಿಸಿ. ಹಾಂ, ಕಾಲೆಲ್ಲ ತೋರಿಸ್ತೀನಿ, ನೋ ಪ್ರಾಬ್ಲಮ್. ಕಾಲು ತೋರಿಸು ಅಂತಂದರೆ ಕಾಲನ್ನ ಮೇಲಿಟ್ಟು ನೈಸಾಗೆ. ಹಾಂ, ಟು ಇನ್ನು ಸ್ವಲ್ಪ, ಇಷ್ಟು ಸಾಕಾ? ಇನ್ನು ಸ್ವಲ್ಪ, ಸಾಕಾ? ಇನ್ನು ಸ್ವಲ್ಪ ಎತ್ಬೋದು. ಏನು? ಇಲ್ಲ, ನೀವು ಇನ್ನೂ ಎತ್ತರಕ್ಕೆ ಬೆಳಿತೀರ ಅಂತ ಹೇಳಕ್ ಬಂದೆ. ಥ್ಯಾಂಕ್ ಯು. ಮತ್ತೆ ಯಾವಾಗ ಬರ್ತೀರಾ? ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಅಲ್ವಾ ಬರಬೇಕು? ಅದೇ ನಾನು ಹೇಳಕ್ ಬಂದೆ. ಅಯ್ಯಪ್ಪ ಸ್ಕ್ರಿಪ್ಟ್ ಮುಗಿಸಿದ್ದಾರೆ, ಬರೋರ್ದಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಗೋವಾ, ಲಂಡನ್ ಅಂತೆಲ್ಲ ಹೋಗ್ಬೇಕಾಗುತ್ತೆ. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಲ್ಲ? ಇಲ್ಲ. ಅರ್ಜೆಂಟಾಗಿ ಅದನ್ನ ಅಪ್ಲೈ ಮಾಡಿ. ನಾವು ತುಂಬ ದೇಶಕ್ಕೆ ಹೋಗ್ಬೇಕಾಗಿದೆ. ಆಮೇಲೆ ನೀವು ನನ್ನ ಜೊತೆ ನೋಡ್ಕೋಬೇಕು, ಅಂದರೆ ಅಲ್ಲಿ ರೆಂಟ್ ಎಲ್ಲ ಜಾಸ್ತಿ ಇರುತ್ತಲ್ವಾ? ಆಯ್ತು ಸರ್, ನಾನು ಹೊರಡ್ಲಾ? ಬರೋವರೆ ಇನ್ನೊಂದ್ಸರಿ ಬರಬೇಕಾಗುತ್ತೆ, ಪೇಪರ್ ಎಲ್ಲ ಸೈನ್ ಮಾಡಬೇಕಲ್ವಾ? ಯಾವ ಪೇಪರು? ಅದೇನೋ ಹೇಳ್ತಾರಲ್ಲ, ಏನು ಶೀಟ್ ಅಂತ. ಕಾಲ್ ಶೀಟ್? ಅದೇ. ನಾನು ತುಂಬ ಬಿಸ್ನೆಸ್ ಮಾಡೋದ್ರಿಂದ ಇದೆಲ್ಲ ಮರ್ತ್ಬಿಟ್ಟೆ. ಬಂದ್ಬಿಟ್ಟ. ಬಾಗಿಲು ಮುಚ್ಕೊಬರೋ. ಸಾರಿ ಸರ್. ಎಲ್ಲೋ ಹೋಗ್ತಿದ್ಯಾ? ಇಲ್ಲ, ಬಾಗಿಲು ತಟ್ಬಿಟ್ಟು ಬರ್ಬೇಕು. ಇವಾಗ ಬೇಕಾಗಿಲ್ಲ, ಬಾ. ಪಮಿಲಾ, ಇದು ಕಿಶೋರ್, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನಾನೆಲ್ಲ ಬಿಸ್ನೆಸ್ ನೋಡ್ಕೊಳ್ಳೋದು ಇವನೇ. ಕನ್ಸ್ಟ್ರಕ್ಷನ್ಸ್ ಕಂಪನಿ, ಆಯಿಲ್ ಕಂಪನಿ, ವಾಟರ್ ಕಂಪನಿ, ಇದೆಲ್ಲ ನೋಡ್ಕೊಳ್ಳೋದು ಇವನೇ. ಕಿಶೋರ್, ಯಾಕೆ ಬಂದೆ? ಇಲ್ಲ, ನಮ್ಮ ವಾಟರ್ ಪಾರ್ಕ್ದು ಕರೆಂಟ್ ಬಿಲ್ ಬಂದಿದೆ, ಅದು ಪೇ ಮಾಡಿಲ್ಲ ಅಂದರೆ ಫ್ಯೂಸ್ ಕಟ್ ಮಾಡ್ತೀನಿ ಅಂತ ಹೇಳಿದ್ರಪ್ಪ. ಯಾವ ವಾಟರ್ ಪಾರ್ಕು? ಅದೇ ಸರ್, ಇಷ್ಟೊತ್ತು ಮಾತಾಡ್ತಿದ್ರಲ್ಲ. ಓ, ಆ ವಾಟರ್ ಪಾರ್ಕಾ? ಏನು ಕಿಶೋರ್, ಇದೆಲ್ಲ ಹೇಳಬೇಕಾ? ಎಲ್ಲ ವಿಷಯದಲ್ಲಿ ನಾನೇ ಬರಬೇಕು ಅಂದರೆ ತುಂಬ ಕಷ್ಟ. ಎಷ್ಟಾಯಿತು? ಅದು 342. ಅಲ್ಲ, ಅದು 3,42,000 ಅಂದೆ. ಈ ತಿಂಗಳು ಕಮ್ಮಿ ತಾನೆ? ಈ ತಿಂಗಳು ಕಮ್ಮಿನೇ. ತಿಂಗಳು 10 ಲಕ್ಷ ಬಂದಿತ್ತಲ್ಲ? ಆದ್ರೆ ಹಿಂದಿನ ತಿಂಗಳು 1.25 ಕೋಟಿ ಬಂತು. ಈಗ ಮಳೆಗಾಲ ಅಲ್ವಾ, ಅದಕ್ಕೆ. ಹೌದೌದು, ಮಳೆಗಾಲ ಅಲ್ವಾ. ಇವಾಗ ನೀನು ಹೋಗು, ಬಿಲ್ಲೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಆಯಿತು ಸರ್. ಮಿಸ್ ಪ್ರಮಿಳಾ, ನಾವೇನೋ ಮಾತಾಡ್ತಿದ್ವಲ್ಲ? ಕಾಲ್ ಶೀಟ್ ಸೈನ್ ಮಾಡೋ ವಿಷಯ ಬಗ್ಗೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ. ನೀವೊಂದು ಕೆಲಸ ಮಾಡಿ, ಬರೋ ಶುಕ್ರವಾರ, ಇಲ್ಲ ಅವತ್ತು ಬೇಡ, ಅವತ್ತು ಶಾರುಖ್ ಖಾನ್ ಜೊತೆ ಮೀಟಿಂಗ್ ಇದೆ ನನಗೆ. ಭಾನುವಾರ ಬರೋಕ್ಕಾಗುತ್ತಾ? ಬರ್ತೀನಿ. ಬರಬೇಕಾದ್ರೆ ಕ್ಯಾರೆಕ್ಟರ್ ಆಗೇ ಬರಬೇಕು. ಕ್ಯಾರೆಕ್ಟರ್ ಅಂದರೆ? ಸ್ವಲ್ಪ ಗ್ಲಾಮರ್ ಆಗಿ ನೋಡ್ಬೇಕಲ್ವಾ? ಓಕೆ, ಬಾಯ್. ನಿಮ್ಮ ವಾಟ್ಸಪ್ ನಂಬರ್ ಅದೇ ತಾನೆ? ಹಾಂ.
ಅದರಲ್ಲಿ ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋಣ. ನೀನಿನ್ನೂ ಹೋಗಿಲ್ವಾ? ಅಯ್ಯೋ ಸರ್, ಹೌದು. ಹಿಂಗೆ ಮೇಂಟೈನ್ ಮಾಡಿ ಸರ್. ಹುಡುಗಿ ಸೂಪರ್ಗಳಲ್ಲ. ಅಯ್ಯಪ್ಪ ಫಿಲ್ಮ್ ಮಾಡಬೇಕಾದ್ರೆ ಇದೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ದೇವ್ರೇ, ಭಾನುವಾರ ಸ್ವಲ್ಪ ಬೇಗ ಬರಲಿ. ಸರ್ ದೇವ್ರಣೆ ಹೇಳಿ ಸರ್, ನೀವು ಫ್ರೆಂಡ್ಸಿಂದ ತಾನೇ ಬದುಕ್ತಾ ಇರೋದು. ಹಾಂ, ನಿಜ ಹೇಳ್ಬೇಕಂದ್ರೆ ಅದೇನೆ. ಸರಿ, ಅದೆಲ್ಲ ಇರಲಿ. ನೀವು ಕಾಡಲ್ಲಿ ಅಯ್ಯಪ್ಪನ ಕಳ್ಸಿದ್ದೀರಲ್ಲ, ಆ ಕಾಡಲ್ಲಿ ಏನೋ ಸಮಸ್ಯೆ ಇದೆ ತಾನೇ? ಏನು ಸಮಸ್ಯೆ? ಇಲ್ಲಲ್ಲ, ಸುಮ್ಮನೆ ಹಂಗೆ ಕೇಳಿದೆ. ಇದೆಲ್ಲ ಹೇಳ್ಬೇಡು, ಈಗಲೇ ತುಂಬ ಸಮಸ್ಯೆ ಇದೆ. ನಾನು ನೀವು ಅನ್ಕೊಂಡಿರೋಂಗೆಲ್ಲ ವ್ಯಕ್ತಿ ಅಲ್ಲ. ನಾನು ಜಸ್ಟ್ ಹಿಂಗೆ ಪಾಸ್ ಆಗ್ತಾ ಇದ್ದೆ. ಸ್ವಲ್ಪ ದಾರಿ ಬಿಡಿ. ಇಲ್ಲ, ಮತ್ತೆ ಒಂದು ಗಂಡಸತ್ರ ಹಿಂಗೆ ನಡ್ಕೊಳ್ಳೋದಾ? ನಿನ್ನ ಹೆಸರೇನು? ನಿನ್ನ ಹೆಸರೇ ಇಲ್ವಾ? ನಾನು ಹೋಗ್ಬೇಕು, ದಾರಿ ಬಿಡಿ. ಹಂಗೆಲ್ಲ ಹೋಗಕ್ಕಾಗಲ್ಲ, ನಿನ್ನ ಹೆಸರು ಹೇಳಲೇಬೇಕು ನನಗೆ. ತುಂಬಾ ಕಾಲು ನೋವ್ತಾ ಇದೆಯಲ್ಲಪ್ಪ ಇಲ್ಲಿ. ನೀವು ಹಾಗೆ ನಡ್ಕೊಂಡಿದ್ದಕ್ಕೆ ತಾನೆ. ಸಿಕ್ಕಾಪಟ್ಟೆ ನೋವ್ತಾ ಇದೆ ಯಪ್ಪ. ಅಯ್ಯ ಅಮ್ಮ, ಇಲ್ಲ ಕೈ ಗೊತ್ತಿಲ್ಲದೆ ಜಾರೋಯ್ತು. ನಡಿ ನಡಿ. ನನ್ನ ಬೈಕ್ ನಿಂತಿದೆ, ಯಾರಾದ್ರೂ ತಗೊಂಡೋಗ್ತಾರಾ? ಅದೆಲ್ಲ ಯಾರು ತಗೊಂಡೋಗಲ್ಲ. ಇನ್ನು ಎಷ್ಟು ದೂರ ಇದೆ? ಒಂದು ಆಟೋ ಹಿಡ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಇಲ್ಲಿ ಎಲ್ಲಾದ್ರೂ ಕೂತ್ಕೋಬೇಕು, ನನ್ನ ಕಾಲು ತುಂಬಾ ನೋವ್ತಾ ಇದೆ, ತಡಿಯಕ್ಕೆ ಆಗ್ತಾಯಿಲ್ಲ. ನೋವ್ತಿದ್ಯಾ? ಸುಖವಾಗಿದೆ. ಇಲ್ಲ, ತುಂಬಾ ತುಂಬಾ ನೋವ್ತಾನೆ ಇದೆ. ಮತ್ತೆ ನಿನ್ನ ಹೆಸರೇನಂದೆ? ತಾತು. ಹೆಸರು ಚೆನ್ನಾಗೇ ಇದೆ. ಅಲ್ಲ, ಬಂಗ್ಲೋದಲ್ಲಿ ಯಾರು ನೋಡಕ್ ಬಂದ್ರಿ? ಇಲ್ಲ, ಅಲ್ಲಿ ಯಾರು ನೋಡಕ್ ಬಂದಿಲ್ಲ. ಒಬ್ಬ ಕಾಣೆ ಆಗಿದೆ, ನಾನು ಹುಡ್ಕೊಂಡು ಬಂದಿದ್ದೀವಿ. ಏನ್ ಮಾಡೋದು, ನನ್ನ ಹಣೆ ಬರ ಇದು. ಸ್ವಲ್ಪ ಹುಷಾರಾಗಿರಿ. ಏಕೆ? ಹೆದರ್ಕೊಳೋದಂತ ಏನಿಲ್ಲ, ಆದ್ರೆ ನಿನ್ ಸಸ್ಪೆನ್ಸ್ ಎಲ್ಲ ಹೇಳ್ಬೇಡ, ವಿಷಯಕ್ ಬಾ. ಆ ಬಂಗ್ಲೋ ಬಗ್ಗೆ ಕೇಳಿರೋ ಕತೆ ಎಲ್ಲ ಅಷ್ಟ್ ಚೆನ್ನಾಗಿಲ್ಲ. ಏನ್ ಕತೆ? ಅಲ್ಲಿ ಎಷ್ಟೋ ರಾತ್ರಿ ಹೆಂಗಸರು ಅವಳ ಶಬ್ದ ಕೇಳಿಸುತ್ತೆ ಅಂತ ಅಲ್ಲಿರೋರು ಹೇಳ್ತಿರ್ತಾರೆ. ಕೇಳಿದೀನಿ, ಆದ್ರೆ ನಾನೇನ್ ನೋಡಿಲ್ಲ. ಅದೆಲ್ಲ ಸುಮ್ಮನೆ ಹೇಳ್ತಾರೆ, ಸಿನಿಮಾನಲ್ಲಿ ತೋರಿಸೋ ಥರ. ಅದೆಲ್ಲ ಏನೂ ಇಲ್ಲ. ನಾವು ಸಿನಿಮಾದವ್ರೆ, ನಮಗೂ ಈ ವಿಷಯ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಅವರು? ನೀವು ಫಿಲಮ್ ಅವರಾ? ಇನ್ನೂ ಆಗಿಲ್ಲ, ಆದ್ರೆ ಆಗ್ಬಿಡ್ತೀನಿ. ನೀನೇ ನಿಮ್ಮ ಮನೇಲಿ ಒಂಟಿಯಾಗಿದ್ಯಾ? ಹೌದು.
ನಾನು ಹುಟ್ಟಿದ ತಕ್ಷಣನೇ ನಮ್ಮಮ್ಮ ತೀರ್ಕೊಂಡ್ರು, ಆಮೇಲೆ ನಮ್ಮಪ್ಪ. ಕೆಲವು ವರ್ಷ ಹಿಂದೆನೇ ಅಪ್ಪ ತೀರ್ಕೊಂಡ್ರು. ಓ ಸಾರಿ. ಕಾತು, ಈ ದೊಡ್ಡ ದೊಡ್ಡ ಪುಸ್ತಕಗಳು ಯಾವುದು? ನೀನು ಅದನ್ನು ಓದ್ತೀಯಾ? ಸ್ವಲ್ಪ ಸ್ವಲ್ಪ, ಆದರೆ ಇದೆಲ್ಲ ನಂದಲ್ಲ. ಮತ್ತೆ ಸ್ವಲ್ಪ ವರ್ಷದ ಹಿಂದೆ ನಮ್ಮಪ್ಪ ನೋಡ್ಕೊಂಡು ಈ ಕಾಡಿಗೆ ಯಾರೋ ಬಂದಿದ್ರು, ಡೇವಿಡ್. ಹೊಸ ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಔಷಧಿಗಳ ಬಗ್ಗೆ ಈ ಪುಸ್ತಕದಲ್ಲಿ ಬರೆದಿದೆ. ಗೊತ್ತಿರೋ ಮಟ್ಟಿಗೆ ಈ ಔಷಧಿಗಳೆಲ್ಲ ಈ ಕಾಡಲ್ಲೇ ಇವೆ ಅಂತ ತಿಳ್ಕೊಂಡು ಬಂದಿದ್ದೀನಿ. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಅದಕ್ಕೆ ಬದಲಾಗಿ ಏನನ್ನು ಬಯಸ್ತೀರಾ? ನೀವು ಈಗ ತೋರಿಸಿದ ಎಲ್ಲ ಮೂಲಿಗೆನೂ ಈ ಕಾಡು ಒಳಗೆ ಇದೆ, ಆದರೆ ಅದನ್ನೆಲ್ಲ ಕಂಡುಹಿಡಿಯೋಕ್ಕೆ ಸ್ವಲ್ಪ ಅವಕಾಶ ಬೇಕು. ಅಷ್ಟು ಔಷಧಿನ ತೆಗೆದುಕೊಂಡೇ ನಾನು ಈ ಕಾಡಿಂದ ಹೋಗೋದು. ಅಷ್ಟು ದಿನಗಳು ನಾನು ಇಲ್ಲೇ ಇರ್ತೀನಿ. ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ ಸರ್. ಇದೆಲ್ಲದನ್ನು ಒಂದಾಗಿ ಕಟ್ಟಿ ಕಡಿಮೆ ಅಂದ್ರೂ 4 ತಿಂಗಳು ಮಣ್ಣಲ್ಲಿಡಬೇಕು. ಅದು ಈ ಮಣ್ಣಲ್ಲಿ. ಆವಾಗಲೇ ಆ ಔಷಧಿಗೆ ಶಕ್ತಿ ಬರ್ತದೆ. ಸೊಕ್ಕ, ಇದನ್ನ ಭದ್ರವಾಗಿ ನೋಡ್ಕೋಬೇಕು. ಔಷಧಿನ ಮಣ್ಣಲ್ಲಿ ಮುಚ್ಚಿಟ್ಟು ತುಂಬಾನೇ ಕಾಸು ಕೊಟ್ಬಿಟ್ಟು ಅವ್ರು ಇಲ್ಲಿಂದ ಹೋದ್ರು. ಅಪ್ಪ ಅದನ್ನ ತುಂಬಾ ದಿನ ಕಾವಲು ಕಾಯ್ತಾ ಇದ್ರು, ಹಗಲು ರಾತ್ರಿ ಅಂತ. ನಿನ್ಗೆ ಕಾಡಿನಲ್ಲಿ ಒಬ್ಳಿಗೆ ಭಯ ಆಗಲ್ವಾ? ಇಲ್ಲ ಇಲ್ಲ, ಈಗ ನನ್ಗೆ ಅಭ್ಯಾಸ ಆಗೋಗಿದೆ. ಜೀವನ ಹೆಂಗ್ ನಡೀತಾ ಇದೆ ಮತ್ತೆ? ಏನದು? ಇಲ್ಲ, ಇವಾಗ ನಾವು ಬದುಕ್ತಾ ಇರೋದು ಬದುಕಕ್ ಬೇಕಾಗಿರೋದು ಕಾಡೆ ಕೊಡ್ತಿದ್ಯಲ್ಲ. ನೀರ್ ಬಿಸಿ ಆಯ್ತು, ನಾನೀಗ ತರ್ತೀನಿ. ಸರಿ.
ಅಲ್ಲ ಈ ಬಾಟ್ಲಲ್ಲಿ ಏನು ಮೀನುಗಳು ಇಟ್ಬಿಟ್ಟಿದ್ದೀರಾ? ಎಲ್ಲ ನೋಡಕ್ಕೆ. ಮಾರದಕ್ಕ? ಇಲ್ಲ 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 ಇಲ್ಲ, ಇದೇ ತರ ತುಂಬಾ ಮೀನ್ನ ಇಟ್ಕೊಂಡ್ಬರ್ಬೇಕು, ಆಮೇಲೆ ಅದನ್ನ ಬಾಟ್ಲಲ್ಲಿ ಹಾಕಿ ಮನೆ ತುಂಬಾ ಇಡ್ಬೇಕು. ಓ, ಮನೇಲಿ ಯಾರು ಇಲ್ಲ ಅಂತಾನಾ? ಹಾ, ಹಂಗೂ ಹೇಳ್ಬೋದು. ಆದ್ರೆ ನನಗ್ ಬೇಕಾಗಿರೋದು ಕೆಂಪು ಮೀನ್ ಮಾತ್ರ. ಆದ್ರೆ ಆ ತರ ಮೀನ್ಗಳು ಈ ಕಾಡಲ್ಲಿ ಸಿಗಲ್ಲ. ಓ, ಆ ಸಂಕರ ಫಿಶ್ ತರನಾ? ಹೆಸರೆಲ್ಲ ನನ್ಗೆ ಗೊತ್ತಿಲ್ಲ. ಪೂರ್ತಿ ಕೆಂಪಾಗಿ ಚಿನ್ನದ ರೆಕ್ಕೆ ಎಲ್ಲ ಇಟ್ಕೊಂಡಿರುತ್ತಲ್ಲ. ಓ, ಅದು ಗೋಲ್ಡ್ ಫಿಶ್. ನೋಡಿದ್ದೀರಾ? ಮತ್ತೆ ಇನ್ನೇನ್ ನಮ್ಮ ಮನೆ ತೊಟ್ಟಿ ಪೂರ್ತಿ ಅದೇ ಸಾಕಿರೋದು. ಹಂಗ? ನನ್ಗೂ ತರ್ತೀರಾ? ನಮ್ಮೊಳಗೆ ಒಬ್ರಿಗೊಬ್ರು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಅವಾಗ ಬರ್ತೀನಿ ಬಿಡು, ಅವಾಗ ಖಂಡಿತ ತಂದ್ಕೊಡ್ತೀನಿ. ಸಾಕಾ? ಸದ್ಯಕ್ಕೆ ಎಷ್ಟು ಸಾಕು, ಆಮೇಲೆ ಟೈಮ್ ಇದೆಯಲ್ಲ. ನಿಮ್ನ ಕಾಪಾಡೋದಕ್ಕೋಸ್ಕರ ನಾನು ನೀರಲ್ಲಿ ಹಾರದ್ನಲ್ಲ, ಕೆಸರಾಗಿದೆ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಹಾ ಸರಿ, ಬೇಗ ಬಾ. ತುಂಬಾ ಹೊತ್ತು ನೀರಲ್ಲಿದ್ರೆ ಜ್ವರ ಬಂದ್ಬಿಡುತ್ತೆ. ಕಲ್ಪಟ್ಟಿ ಸಾರಾಯ. ಎದೋಳಿ. ಅದ್ಯಾರು? ಯಾರು? ಅಲ್ಲೊಂದು ಹುಡುಗಿದ್ಲಲ್ಲ. ನೀವ್ ನೋಡಿದ್ರಾ? ಹೌದು, ನಾನ್ ನೋಡ್ದೆ. ನೀನ್ಯಾಕ್ ಬಾತ್ರೂಮ್ ಅಲ್ಲಿ ಇಣಕ್ ನೋಡ್ತಿದ್ದೆ? ಅದು ನೀನು ಅಲ್ಲಿ ಏನು? ಅಯ್ಯೋ, ಅಲ್ಲೇನೋ ಇಟ್ಟಿದ್ದ ಕುಡಿದ್ಬಿಟ್ಟೆ ನಾನು. ಈ ಕಾಡಲ್ಲಿ ನೋಡ್ಬಾರ್ದೆಲ್ಲ, ಕೆಲವೊಂದ್ಸತಿ ನೋಡ್ಬೇಕಾಗುತ್ತೆ. ಕಣ್ಮುಚ್ಕೊಳ್ಳಿ, ಹೆದರ್ಕೋಬೇಡಿ, ಅವಳು ನಿಮ್ಗೇನು ಮಾಡಲ್ಲ. ಅವಳ? ಹೌದು. ಈ ಕಾಡ್ ಬಗ್ಗೆ, ಈ ಮನೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ತುಂಬಾ ಕತೆನಾ? ಅವತ್ ಹೋದ ಡೇವಿಡ್ ಕೆಲವು ತಿಂಗಳು ಬಿಟ್ಕೊಂಡು ಮತ್ತೆ ಬಂದ್ರು. ಜೊತೆಲೊಬ್ರನ್ನ ಕರ್ಕೊಂಬಂದಿದ್ರು, ಸ್ಟೆಲ್ಲಾ.
ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಸಲ ಕಾಡಿಗೆ ಬರಬೇಕು ಅನ್ನಿಸ್ತು. ಯಾಕೆ ಬಂದಿತ್ತು ಅಂದ್ರೇನಾ? ಏನ್ ಮಾತಾಡ್ತೀರಾ ಬುದ್ಧಿ? ನಾಡಲ್ಲಿರೋರು ಕಾಡೊಳಗೆ ಬರೋದು ನಮಗೆ ಎಷ್ಟು ಸಂತೋಷವಾದ ಸುದ್ದಿ. ಇವರೇ ಮಿಸ್ಟರ್ ಸೊಕ್ಕನ್ನ ಕಾಕ್ತು. ಐ ಆಮ್ ಸ್ಟೆಲ್ಲಾ. ಬುದ್ಧಿ ಇವರು ಕಾಡ್ ನೋಡ್ತೀನಿ ಅಂತ ಜೊತೆಗೆ ಬಂದಿದ್ದಾಳೆ. ನಾವು ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ಮಗಳೇ, ಇಲ್ಲಿ ಅನುಕೂಲ ಸ್ವಲ್ಪ ಕಡಿಮೆನೆ. ಇರೋ ಮನೆನೇ ಸಾಕು ಸೊಕ್ಕನ್. ನಮ್ ನಾಡಲ್ಲಿ ಸಿಗೋ ಸೌಕರ್ಯ ಅಲ್ಲ ಇಲ್ಲಿ ಸಿಗ್ಲೇಬಾರ್ದು. ಸುತ್ತಲೂ ಕಾಡು. ವಾಟ್ ಐ ಫೀಲ್. ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ಇಟ್. ನನಗೆ ನದಿಲಿ ಇಳಿಬೇಕು ಅನಿಸ್ತಿದೆ ಡೇವಿಡ್. ನೀನ್ ಈ ಕಾಡನ್ನ ಎಕ್ಸ್ಪ್ಲೋರ್ ಮಾಡಕ್ ಬಂದೋಳ್ತಾನೆ. ಇಳಿ. ನೋಡ್ಕೊಂಡು. ಬಾ. ಏನಾಯ್ತು? ಐ ಕಾಂಟ್ ಮೂವ್ ಡೇವಿಡ್. ಐ ಫೀಲ್. ನದಿಯಲ್ಲಿ ತುಂಬಾ ಹೊತ್ತಿದ್ಯಲ್ಲ, ಅದಕ್ಕೆ ಇರಬೇಕು. ಇದು ಕುಡಿ, ಟೈರ್ಡ್ನೆಸ್ ಎಲ್ಲ ಹೋಗುತ್ತೆ. ಇದೇನಿದು? ನೀ ಕುಡಿ, ಇದೊಂದು ಔಷಧಿ.
ಯು? ಹೌದೇ, ನಾನೇ. ಗುಡ್. ನಾನು ಅನ್ಕೊಂಡಿದ್ಕಿಂತ ನೀನ್ ಚೆನ್ನಾಗೇ ಇದ್ದೆ. ಯು ಆರ್ ಚೀಟಿಂಗ್ ಮೀ. ಅದಕ್ಕೆ ತಾನೇ ನಿನ್ನ ಕಾಡಿನ ತನಕ ಕರ್ಕೊಂಡ್ ಬಂದಿದ್ದು. ಅಷ್ಟೇ ಅಲ್ಲದೆ ನಿನಗೆ ನೋಡಕ್ಕಿಲ್ಲ ಏನೂ ಇಲ್ಲ, ಬರೀ ಕಾಡ್ ಜನರು ಮತ್ತೆ ಮರ ಗಿಡಗಳು ಅಷ್ಟೇ. ಯಾವತ್ತಾದ್ರೂ ಈ ಕಾಡ್ ಬಿಟ್ಟು ನಾಡಕ್ ಬರ್ತೀಯ ಅಲ್ಲ, ಐ ವಿಲ್ ಶೋ ಯು ಬಾಸ್ಟರ್ಡ್. ಮಗಳೇ, ಏಯ್, ಏನು ಮಾಡಿದೆ ಇವಳನ್ನ? ಮಗಳೇ, ಎದ್ದೋಳು ಮಗಳೇ. ಏನಾಯ್ತು? ಇಲ್ಲ ಏನೂ ಇಲ್ಲ. ಮತ್ ನಾನ್ ನೋಡಿದ್ದ ಅವಳೇನಾ? ಹೌದು. ಆ ಹುಡ್ಗಿ ಯಾವಾಗ ಸತ್ಲೋದ್ಲು? ಹಾ, ಅಪ್ಪ ಕೊಲೆ ಮಾಡಿದ್ದೀನಾನೆ. ಹಂಗಂದ್ರೆ ಅಪ್ಪ ಕೂಡ ಇಲ್ಲೆಲ್ಲೂ ಇರ್ತಾರಲ್ಲ? ಏನೋ ಭಯ ಆಗ್ತಿದ್ಯಾ? ಇಲ್ಲ, ಭಯ ಏನಿಲ್ಲ. ಮುಖದಲ್ಲಿ ಕಾಣಿಸ್ತಿದೆ. ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಇಷ್ಟೆಲ್ಲ ಆದ್ರೂ ಪೊಲೀಸ್ಗೇನು ಕಂಪ್ಲೇಂಟ್ ಕೊಟ್ಟಿಲ್ವಾ? ಈ ಕಾಡ್ಗಂತ ಒಂದು ಕಾನೂನಿದೆ. ನನಗಂತ ನ್ಯಾಯ ಸಿಗೋ ಒಂದ್ ದಿನ ಇದ್ದೇ ಇದೆ. ಇವಾಗ ನಾನು ಇಷ್ಟೆಲ್ಲ ನೋಡಿದ್ನಲ್ಲ, ಮತ್ತೆ ನಾನು ಅವಳು ನೋಡೋ ಸಂದರ್ಭ ಏನಾದ್ರು ಬರ್ತಾ? ಈ ಕಾಡು, ಆ ಮನೆ ಅವಳಿಗೆ ತುಂಬಾ ಇಷ್ಟ. ಅದಕ್ಕೆ ಈ ಕಾಡು ಬಿಟ್ಟು ಅವಳು ಹೋಗಿಲ್ಲ. ಅವಳನ್ನ ಹುಡ್ಕೊಂಡು ಬೇರೆ ಯಾರು ಇಲ್ಲಿ ಬರ್ಲಿಲ್ವಾ? ಇಲ್ಲ. ಮತ್ತೆ ಡೇವಿಡ್? ಇಲ್ಲ. ಮನ್ಸಿನಲ್ಲಿ ತುಂಬಾ ಕಷ್ಟಗಳಿದೆ ಅಲ್ಲ ನಿನಗೆ? ಏನ್ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ರಾತ್ರಿ ನನ್ನ ಜೊತೆ ಮನೆಗೆ ಬರ್ತೀಯಾ? ನಾನೇ ತಮಾಷೆ ಮಾಡ್ತಾ ಇಲ್ಲ. ನಗ್ದೆ ಇನ್ನೇನ್ ಮಾಡೋದು? ನೋಡಿದ ತಕ್ಷಣನೇ ಪ್ರೀತಿನಾ? ಇದೆಲ್ಲ ಚೆನ್ನಾಗಿಲ್ಲ. ಅದಕ್ಕೆ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ. ಬೇಡ ಸುಬ್ಬು, ಈ ಕಾಡ್ ಬಿಟ್ಟು ಬರಕ್ ನಂಗೆ ತುಂಬಾ ಭಯ ಆಗುತ್ತೆ. ನಾನೀಗ ಎಲ್ಲ ಜೊತೆನೂ ಹೊಂದ್ಕೊಂಡ್ಬಿಟ್ಟೆ. ನಾನು ತಮಾಷೆ ಮಾತಾಡ್ತಾ ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತಾತಕ್ಕೂ ಇಲ್ಲಿ ಯಾರು ಇಲ್ಲ ಅಲ್ವಾ? ಊರ್ಗ್ ಹೋಗ್ಬಿಟ್ಟು ಒಟ್ಟಿಗೆ ಇರೋಣ, ಏನಂತೀಯಾ? ನಾನು ನನ್ನ ಅಭ್ಯಾಸನೇ ಬೇರೆ ಸುಬ್ಬು. ನೀವ್ ಅನ್ಕೊಳ್ಳೋ ತರ ಅಲ್ಲ. ನಿಮ್ಗೇನೋ ಹುಚ್ಚಿಡ್ದಿದೆ. ಹಂಗೆ ಅನ್ಕೋ ನೀನು.
ಮನೇಲಿ ಅಮ್ಮ ಮಾತ್ರ ಇದ್ದಾರೆ. ಒಳ್ಳೆ ಮನೇಲಿರೋರು ಯಾರು ನನ್ ಹುಡುಗಿ ಕೊಡಲ್ಲ. ಹೀಗೆಲ್ಲ ಆದ್ರೇನೆ ಒಂದುಂಟು. ನನ್ ಸ್ವಭಾವ ಅಂತಲ್ಲ, ಈ ಸಿನಿಮಾದಲ್ಲಿರೋರೆಲ್ಲ ಸಾರಾಯಿ ಗಾಂಜಾ ಅದೇ ಅಭ್ಯಾಸ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನೀವೇನ್ ಎದ್ರುಕೋಬೇಡಿ, ನನ್ಕಿಂತ ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು. ಅದಕ್ಕೆ ಬೇರೆ ಹುಡುಗಿ ನನಗೆ ಸಿಗ್ತಾಳೆ ಅಂತ ಏನೇ ಕಾರಣ ಎಲ್ಲ ತೆಗಿತ್ಯಾ? ನೀವೇನ್ ಎದ್ರುಕೋಬೇಡಿ, ಇನ್ನ ತುಂಬಾ ಟೈಮ್ ಇದೆ. ಬಿಡಿ ಸುಬ್ಬು, ನಾನು ಹೋಗಿ ಜೇನ್ ತರ್ತೀನಿ. ನನಗೆ ಕಾಲ್ ತುಂಬಾ ನೋವ್ತಾ ಇದೆ. ಅದಕ್ಕೆ ರಾತ್ರಿ ಹೊತ್ತಾಗೋಯ್ತು. ಇವತ್ತು ನಾನು ಇಲ್ಲೇ ಉಳ್ಕೊಳ್ಳ? ಆಚೆನೆ ಹೋಗಿ ಮಲ್ಕೋಬೇಕು. ಅದು ಪರವಾಗಿಲ್ಲ. ಇವನ್ ಯಾಕೆ ಇಷ್ಟ ರಾತ್ರಿ ಕಾಲ್ ಮಾಡ್ತಾ ಇದ್ದಾನೆ? ಹೇಳ. ಏ ಮಗ, ಅಯ್ಯಪ್ಪ ಅಲ್ಲಿದ್ದಾನ? ಲೋ, ನಾನಿನ ಅಲ್ಲಿ ಹೋಗೇ ಇಲ್ಲ ಕಣ. ದಾರಿ ತಪ್ಪ ಬಂದ್ಬಿಟ್ಟಿದ್ದೀನೋ. ಎಲ್ಲೋ? ತಲೆ ಕೆಡ್ಸ್ಕೋಬೇಡ, ನಾನು ಸೇಫ್ ಆಗೇ ಇದ್ದೇನೆ. ನಾನಿವಾಗ ದೆವ್ವ ಇರೋ ಮನೇಲಿದ್ದೀನೋ. ಏನು ಆ ಕಾಡಲ್ಲ? ಸುಮ್ಮನೆ ಇರೋ ಸತೀಶ್, ನೀನ್ ಇವಾಗ ಫೋನ್ ಇಡು, ನಾನು ಆಮೇಲೆ ಮಾತಾಡ್ತೀನಿ. ಲೆಲೆ ಹೆಣ್ಣ ದೆವ್ವ. ನಿನ್ ಫೋನ್ ಇಡು, ನಾನು ನಾಳೆ ಕಾಲ್ ಮಾಡ್ತೀನಿ. ಮಗ ಇಡಬೇಡ. ಏ ಸುಗು, ಏನಾದ್ರು ನಡೀತಾ? ನೀನ್ ಸುಮ್ನೆ ಕತೆ ಬಿಡ್ಬೇಡ. ಏಯ್ ಹೋಗ. ಇವಾಗ ನಾನು ವಿವರವಾಗಿ ಏನು ಹೇಳಕ್ ಆಗಲ್ಲ, ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಫೋನ್ ಏಯ್ ದೆವ್ವ ಆದ್ರೇನು ಪರವಾಗಿಲ್ಲ, ಸಿಗುತ್ತಾ? ಫೋನ್ ಇಡಲು ಶಾರ್ಟ ನನ್ ಮಗನೇ, ನಾಳೆ ಹೇಳ್ತೀನಿ. ಏನು ಲೈ ಇಡ್ಬೇಡ. ಎಲ್ಲ ಇವನ್ನ ಏನಾದ್ರೂ ಸಿಕ್ಕಿರ್ಬೋದಾ? ಏಯ್ ಆ ಸುಗು ಕಾಡಲ್ಲಿ ಏನಾದ್ರು ಸಮಸ್ಯೆ ಅಂತ ಹೇಳದ್ನ? ಹೌದು, ಏನು? ಅವನೇನೋ ಬಾಯಿಗೆ ಬಂದಿದ್ದೆಲ್ಲ ಬೊಗಳ್ತಾ ಇದ್ದಾನೆ. ಆ ಕಾಡಲ್ಲಿ ದೆವ್ವ ಇದೆ ಅಂತನೋ ಏನೇನೋ. ಅವ್ನು ಹೆಂಗೆ ಹೇಳದ್ನ? ದೆವ್ವ ಇದೆ ಅಲ್ವಾ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಏನೋ ಕಚರ ಕೆಲಸ ಆಗ್ತಿದೆ ಅಷ್ಟು ಗೊತ್ತಾಯ್ತು. ಆ ಕಾಡಿಗೆ ಸ್ಕ್ರಿಪ್ಟ್ ಬರೆಯೋಕೆ ಅಯ್ಯಪ್ಪ ಏನಾದಂತ ನನ್ಗೆ ಗೊತ್ತಿಲ್ಲ. ಅವನಂತ ಮನುಷ್ಯ ಏನಿಲ್ವಲ್ಲ. ಆ ವಿಷಯದಲ್ಲಿ ಅವ್ನು ತುಂಬಾ ಡೀಸೆಂಟು. ಹಾಗಾದ್ರೆ ಆ ದೆವ್ವ ಈ ಅಯ್ಯಪ್ಪ ಹೇಗೆ ಮನುಷ್ಯ? ಅಯ್ಯಪ್ಪ ವೇಸ್ಟ್, ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ ಅವನಿಗೆ. ಮೊದ್ಲು ಯಾವ್ದೋ ಸೆಕ್ಸ್ ಬುಕ್ ಅಲ್ಲಿ ಸೆಕ್ಸ್ ಸ್ಟೋರಿ ಬರೀತಿದ್ದ, ಆಮೇಲೆ ನಿನಗೆ ಸನ್ನಿ ಬಗ್ಗೆ ಗೊತ್ತು ತಾನೆ. ಅವ್ನು ನೋಡಿದಲ್ಲ ಬೇಕು. ಆ ಯಪ್ಪ ವೀಕ್ನೆಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇವ್ನು ಹೋಗಿ ಲಾಕ್ ಮಾಡ್ಬಿಟ್ಟ. ಸತೀಶ, ತುಂಬಾ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬೇಡ. ಅವಾಗ ನಡೆಯಲ್ವೇನು? ಮುಂದೆ ಏನಾದ್ರೂ ಆಗ್ಬೋದಪ್ಪ. ಮತ್ತೆ ಇದು ಚೊಂಬೆ, ನನಗ್ ಪ್ರಾಬ್ಲಮ್ ಇಲ್ಲ. ಆ ಸುಗು ಏನಾದ? ಈ ಕಾಡಲ್ಲಿ ಒಂದು ದೆವ್ವದ ಜೊತೆ. ಮಗ ಅದೃಷ್ಟ ಅಂತ ಕಣ. ಹಾ, ನಡೆಯಕ್ ಚಾನ್ಸಸ್ ಇದೆಯೋ? ಹಂಗೂ ಆಗಿರ್ಬೋದು. ಅವನ್ ಅದಕ್ಕೆ ತಾಲಿ ಬೇಕಾದ್ರೂ ಕಟ್ತಾನೋ. ನೀನು ಹೋಗೋ, ನಿನಗೂ ಹುಡುಗಿ ಸಿಕ್ಕಿದ್ರೆ ಸಿಗ್ಬೋದು. ಆಗಲ್ಲ ಇರತ್ತ. ನಾನು ಒಂದು ಬುಕ್ಕಲ್ಲಿ ಓದಿದ್ದೀನಿ, ಅದರಲ್ಲಿ ನಿಜ ಮಾತ್ರ ಬರೀತಾರೆ. 1940 ಅಮೆಝಾನ್ ಕಾಡಲ್ಲಿ ಸುಂದರವಾದ ಹುಡುಗರೆಲ್ಲ ಕಾಯ್ತಾ ಇರ್ತಾರಂತೆ. ನಿನ್ ತರ ಹುಡುಗರು ಬಂದ್ರೆ ಎತ್ತಾಕೊಂಡು ಹೋಗಕ್ಕೆ. ಆಗಲ್ಲ ಇರಲ್ಲ. ನೀನ್ ಸುಮ್ಮನೆ ಕತೆ ಬಿಡ್ತೀಯ, ಹೋಗ. ಕತೆ ಎಲ್ಲ ಮಗ ಆತರ ನಡೆದಿದೆ. ನಂಬೋ, ದೆವ್ವದ ಜೊತೆಲ್ಲ ಆಟ ಆಡಿದ್ರೆ ಕೆಟ್ಟ ಹೆಸರು ಬರಲ್ಲ, ಯಾರಿಗೂ ಗೊತ್ತಾಗಲ್ಲ. ಪ್ಲೇ ವಿತ್ ಪೇ, ಎಂಜಾಯ್ ಮ್ಯಾನ್, ಎಂಜಾಯ್. ಅಮೆಝಾನ್ ಈ ಹೆಸರೆಲ್ಲ ಕೇಳಿದನಲ್ಲ. ನೋಡಿದ, ಈಗ ನಂಬ್ತಿದ್ದೆ ತಾನೆ ದೆವ್ವ ಇದೆ ಅಂತ. ಅಮೆಝಾನ್ ದೆವ್ವದ ಜೊತೆ ಆಟ ಶುರು ಮಾಡೋಣ. ದೇವ್ರೆ, ದೇವ ಮಾತ್ರ ಬಂದಿಲ್ಲ. ಅಯ್ಯೋ, ಇದ್ಯಾಕೋ ಸರಿ ಅನ್ಸ್ತಾ ಇಲ್ಲ. ಅಯ್ಯೋ, ಒಳ್ಳೆ ಭ್ರಮೆಲಿದೆ ನಾನು. ಅಕಸ್ಮಾತಾಗಿ ನಿಜ ಇದ್ರೆ
ಇದೆಲ್ಲ ಭ್ರಮೆ ಇರ್ಬೇಕೇನೋ. ಸರಿ ನೋಡೋಣ. ಏನು? ಇಲ್ಲ, ಏನೂ ಇಲ್ಲ. ಯಾಕೋ ಒಂಥರ. ಏನ್ ಭಯ ಆಗ್ತಿದ್ಯಾ? ಇಲ್ಲ, ಲೈಟಾಗೆ ಅದು. ಆಯ್ತು, ಒಳಗ್ ಬನ್ನಿ. ಥ್ಯಾಂಕ್ಸ್. ಒಳ್ಳೆ ಮಳೆ ಅಲ್ಲ, ಬಿರುಗಾಳಿ ಬರುತ್ತೆ ಅನ್ಸುತ್ತೆ. ರಾತ್ರಿಯಲ್ಲಿ ಮಳೆ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾನು ಹೇಳಕ್ಕೆ ಬಂದೆ. ತುಂಬಾ ಚಳಿ ಆಗ್ತಾ ಇದೆ ಅಲ್ಲ? ನಿಜವಾಗ್ಲೂ ಚಳಿ ಆಗ್ತಿದ್ಯಾ? ಸ್ವಲ್ಪ ಚಳಿ ಆಗ್ತದೆ. ಹೋದ್ಮೇಲೆ ಕೆಂಪು ಮೀನ ತರ್ತೀರಾ? ಅದೇ ಗೋಲ್ಡ್ ಕಲರ್ ಎಲ್ಲೋ ಫಿಶ್. ಹಾ, ಖಂಡಿತ ತರ್ತೀನಿ. ನಿಜವಾಗ್ಲೂ? ಖಂಡಿತ ತಗೊಂಡ್ಬರ್ತೀನಿ. ಅದೇನಷ್ಟು ಬೆಳೆ ಬಾಲ ಅಂತದೇನಲ್ವಲ್ಲ. ಇಲ್ಲ, ನಿಮ್ಮಿಂದ ಅದಾಗಲ್ಲ. ಆ ಮೀನೆಲ್ಲ ತಗೊಂಡ್ ಬರ್ತೀನಿ ತಾತು. ನನ್ನಿಂದ ಹಿಡಿಯಕ್ಕಾಗ್ತಿರೋ ಮೀನಿದೆಯಾ? ಹಲೋ ಹಲೋ, ಅಣ್ಣ ಅಣ್ಣ ಅವ್ರೆ, ಏನ್ ನಿಂತ್ಕೊಳ್ಳೆ ಅಲ್ವಲ್ಲ? ಅಣ್ಣ ಅಣ್ಣ, ಒಂದ್ ನಿಮಿಷ. ಅಣ್ಣವ್ರೆ ಅಣ್ಣವ್ರೆ, ನಾನು ದಾರಿ ತಪ್ಪಿದ್ದೀನಿ ಅನ್ನೋ ಒಂದು ಸಂಶಯ. ಇಲ್ಲೊಂದು ಬಂಗ್ಲೆ ಇತ್ತು, ನಿಮ್ಗೇನಾದ್ರೂ ಗೊತ್ತಾ? ಒಂದ್ ಬೇರೆ ನಾನು ಸರಿಗೆ ಹೇಳಿಲ್ವೋ? ಬಂಗ್ಲೆ 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 ಏನಾದ್ರು ನೋಡಿದ್ರಾ? ಒಂದ್ ವೇಳೆ ಅವನು ಮೂಗನ? ಅಲ್ಲ, ನೋಡು ಹೋಗ್ತಿರೋದು ನೋಡು. ಹಲೋ, ಇದು ನಾನಿಲ್ಲೊಬ್ರನ್ನ ಹುಡುಕೊಂಬಂದೆ. ಬೈಕ್ನ ಅಲ್ಲೇ ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಏನಿಲ್ಲ ತಾನೆ? ಸೇಫ್ ತಾನೆ? ನಮ್ಮವರು 2 ಟೀಮ್ ಇಲ್ಲಿ ಬಂದಿದ್ದಾರೆ. ಒಬ್ರು ಕತೆ ಬರೆಯೋ ಅಯ್ಯಪ್ಪ ಅಂತ ಗೊತ್ತಾ? ಅವನ್ನ ಹುಡ್ಕೊಂಡು ಇನ್ನೊಬ್ಬ ಬಂದಿದ್ದ, ಅವನು ಕಾಣೆಯಾಗಿದ್ದಾನೆ. ಈ ಬಂಗ್ಲೆಕ್ ನಾವು ಮುಂಚೆನೆ ಬಂದಿದ್ದೀವಿ, ಆದ್ರೆ ಈಗೇನು ಗೊತ್ತಾಗ್ತಾ ಇಲ್ಲ. ಈ ಮನುಷ್ಯ ಏನಪ್ಪ ಮಾತಾಡೋದಿಲ್ಲ. ಅಣ್ಣ ಅವ್ರೆ, ಕುಡಿಯಕ್ ಸ್ವಲ್ಪ ನೀರಾದ್ರೂ ಸಿಗುತ್ತಾ? ಅಯ್ಯ, ಇದನ್ನ ಹಿಡ್ಕೊಂಡು ಕಾಡಲ್ಲ ಅಲ್ವಾ? ಹಾ, ಹೆಂಡಾನ? ಹೂ ಕೇಳಿದ್ರೆ ಹೂತೋಟ. ಇದೊಂಥರ ಚೆನ್ನಾಗಿದೆಯಲ್ಲ. ಪೊಲೀಸಾ?
ಕಾಡು ಹೊರಗಿಂದ ಯಾರು ಬರಲ್ವೇ? ನನಗೆ ದಾರಿ ತಪ್ಪಿದ್ದೀನಿ ಅನಿಸ್ತಿದೆ. ಇದು ಹೇಗೆ ಇಲ್ಲಿಗೆ ಬಂತು? ಅದನ್ನ ದಾರಿಲಿ ಒಬ್ರು ಅಣ್ಣವ್ರು ಕೊಟ್ರು. ಈಗ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ವೇ? ಹಲೋ, ನಿಂತ್ಕೊಳ್ಳಿ. ಯಾಕಂಗ್ ಹೋಗ್ತಿದ್ದೀರಾ? ಯಾಕೆ ನಗ್ತಿದ್ದೀರಾ? ನೀನೇ ಕುಡ್ದಿರೋದು ಸೋಮರಸ, ಅದನ್ನ ನೆನ್ಸ್ಕೊಂಡ್ ಆಗ್ತಿದ್ದೆ. ಸೋಮರಸನ? ಐಟಮ್ ಬೇರೆ ಆಗಿದೆಯಲ್ಲ. ಅದು ಇಲ್ಲಿರೋ ಆದಿವಾಸಿಗಳು ಮೂಲಿಕೆಯಿಂದ ಮಾಡೋ ಒಂದು ಬಾಣ. ತುಂಬಾ ಕಾಲ ಮಣ್ಣಲ್ಲಿ ಮುಚ್ಚಿಡ್ತಾರೆ. ಸಾಕತ್ ಎಣ್ಣೆ ರೀ. ಏನು? ಅದೇ ಆ ಸೋಮರಸ. ಈ ಮಡಿಕೆಲೇನು ಆ ಸೋಮರಸದ ತರ ಏನಾದ್ರು? ಜೇನು, ಕಾಡ್ ಜೇನು. ನಿಮ್ಮ ಹೆಸರು? ಸ್ಟೆಲ್ಲಾ. ಸ್ಟೆಲ್ಲಾ ಒಂಥರ ಮಜವಾಗಿದೆಯಲ್ಲ. ಸಾಮಾನ್ಯವಾಗಿ ಕಾಡಲ್ಲಿರೋರ್ಗೆ ಸಂಪಿಗೆ, ಮಲ್ಗೆ ಅಂತ ತಾನೇ ಹೆಸರಿಡೋದು. ಇದ್ ನೋಡಿದ್ರೆ ಒಳ್ಳೆ ಮಾಡ್ರನ್ ಹೆಸರು ತರ ಇದೆ. ಇಲ್ಲ ಏನಾದ್ರು ಚಿನ್ನಮ್ಮ ಅಂತ ಹೆಸರಿಟ್ಟಿದ್ದೀರಾ? ಏನ್ ನಿಮಗ್ ಮಾತ್ರ ಮಾಡ್ರನ್ ಹೆಸರಿಡ್ತಾರಾ? ನಿಮ್ ನಗು ನೋಡ್ತಿದ್ರೆ ನಂಗೆ ಒಂಥರ ಫೀಲ್ ಬರ್ತಾ ಇದೆ. ಏನ್ ಭಯ ಆಗ್ತಿದ್ಯಾ? ಇಲ್ಲ ಹಾಗೇನಿಲ್ಲ. ಅಲ್ಲ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಲೇ ಇಲ್ವೇ? ಈಗ್ಲೇ ಜ್ಞಾಪಕ ಬಂತು. ಇಲ್ಲಿ ಸಿನಿಮಾದವ್ರ ಕತೆ ಬರೆಯೋ ಒಂದ್ ಮನೆ ಇತ್ತು, ನೆನ್ಪಿದ್ಯಾ? ನಮ್ಮವ್ರೊಬ್ರು ಇದಾರೆ ಕತೆ ಬರೆಯೋರು, ಅಯ್ಯಪ್ಪ ಅಂತ. ಕತೆ ಬರೆಯೋಕೆ ಅಂತ ಬಂದಿದ್ರು. ಅವ್ರು ನೋಡ್ಕೊಂಡು ಇನ್ನೊಬ್ರು. ಈಗ ಅವ್ರಿಬ್ರು ಏನಾದ್ರು ಅಂತ ಗೊತ್ತಿಲ್ಲ. ಅವ್ರಿಬ್ರು ನೋಡ್ಕೊಂಡು ನಾನ್ ಬಂದಿದ್ದೀನಿ. ಅಲ್ಲಿ ಹೋಗಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ನೀವ್ ಬಂದಿರೋ ದಾರಿನೇ ತಪ್ಪು. ಇವತ್ತಲ್ಲಿ ಹೋಗಕ್ಕಾಗಲ್ಲ. ಅಯ್ಯಯ್ಯೋ, ಮತ್ ನಾನೇನ್ ಮಾಡೋದು? ಇವತ್ ಫುಲ್ ಆಗಿ ಇಷ್ಟೆಲ್ಲಾ ಜೊತೆ ಇರ್ಬೇಕಾಗುತ್ತೇನೋ. ತುಂಬಾ ಆಸೆ ಇದೆ ಅನ್ಸುತ್ತೆ. ಈ ಸುಂದರವಾದ ಒಂಟಿ ಹುಡುಗ ನಿನ್ ಜೊತೆ ಕಾಡಲ್ಲಿ ಸ್ಟೆಲ್ಲ. ಬೈ ದ ವೈ, ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಸ್ಟೆಲ್ಲ ಒಳ್ಳೆ ಕನ್ನಡ ಮಾತಾಡ್ತಾರಲ್ಲ, ನಿಮ್ ಫ್ಯಾಮಿಲಿ ಎಲ್ಲ ಎಲ್ಲಿ? ಸ್ವಲ್ಪ ವರ್ಷಕ್ ಮುಂಚೆ ನಾನು ನಿಮ್ ತರ ಊರಲ್ಲೇ ಇದ್ದೆ. ಈಗ ಒಬ್ಳೆ ಈ ಕಾಡಲ್ಲಿ ಇದೀನಷ್ಟೇ. ಓ ನೋ ನೋ ನೋ, ಅದೆಲ್ಲ ಸುಮ್ನೆ. ನಾನ್ ನಂಬೋದಿಲ್ಲ. ಇಂಥ ದೊಡ್ಡ ಕಾಡಲ್ಲಿ ಒಬ್ರೇ ಹೇಗೆ? ಅದು ಸುಂದರವಾದ ನಿನ್ನಂತಹ ಹೆಣ್ಣು? ನೋ, ನೆವರ್. ಹೋಗ್ತಾನೆ ಇದ್ದಾನೆ. ಸತೀಶ್, ನಿಮ್ಗಿನ್ನು ಏನ್ ಗೊತ್ತಾಗ್ಬೇಕು? ಬೇರೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು ನಿಮ್ಗೆ? ಏನ್ ಯೋಚನೆ ಮಾಡ್ತಿದ್ದೀರಾ? ಹೇ ಇಲ್ಲ, ಸ್ಟೆಲ್ಲ ಸಿಂಗಲ್ ತಾನೆ? ನೀವ್ ಹೋಗೋದಕ್ ದಾರಿ ತೋರಿಸ್ತೀನಿ, ಆದ್ರೆ ಇವತ್ತಿಗೆ ನೀವು ಆ ಬಂಗ್ಲೆಗೆ ಹೋಗಕ್ ಆಗಲ್ಲ. ಅಲ್ಲಿವರೆಗೂ ನನ್ ಜೊತೆ ಇರು. ಅಯ್ಯೋ ಆನೆ, ಓಡ್ ಬನ್ನಿ. ಅಯ್ಯೋ ನಿಂತ್ಕೋ, ನನಗೆ ದಾರಿ ಗೊತ್ತಿಲ್ಲ. ಬನ್ನಿ ಬನ್ನಿ, ಬೇಗ ಓಡ್ ಬನ್ನಿ. ಈ ಕಡೆ ಬನ್ನಿ. ಅಯ್ಯೋ ಅಯ್ಯೋ, ಆನೆ ಹಿಡ್ಕೋತು. ಅಯ್ಯೋ, ಅದನ್ನ ಬಿಸಾಕ್ಬಿಟ್ ಬಾರಯ್ಯ. ಅದು ಸರಿ, ಬೇಗ ಓಡೋಣ. ಅಯ್ಯೋ, ಹಾವು. ಅದ್ ಹಾವಲ್ಲ, ಸುಮ್ಮನೆ ಹೋಟೆಲ್ ಎದುರ್ಕೊಂಬಿಟ್ಟೆ ಅಮ್ಮ. ಇದೇನು ಹಿಂದಿನ? ಓಕೆ ಪರವಾಗಿಲ್ಲ. ಅವನಿಗೆ ಕಾಲ್ ಮಾಡಿದೆ ಅಂದರೆ ಸಾಕು. ಇವ್ರಿಗೇನು ಇಂಡಿಯನ್ ಜೊತೆ ಕನೆಕ್ಷನು? ಅವ್ರ ಹೆಂಡ್ತಿಯೇನು? ಮೈ ಕಮಿನ್ ಸರ್? ಎಸ್, ಕಮೇನ್. ಸರ್, ಬರಕ್ ಹೇಳಿದ್ರಲ್ಲ? ಹೌದೌದು, ಹೇಳಿದ್ದೆ. ಕಾಸ್ಟ್ಯೂಮ್ ಅಲ್ಲಿ ಬರಕ್ ಹೇಳಿದ್ರಲ್ಲ, ಹೆಂಗಿದೆ? ಮಾರ್ಬಲಸ್. ಥ್ಯಾಂಕ್ ಯು. ಶಾಲೆ ಸಿ? ಒಂದು ನಿಮಿಷ, ಸ್ವಲ್ಪ ಹಂಗೆ ತಿರುಗಿ. ಹಂಗೆ ಸ್ವಲ್ಪ ಲೆಫ್ಟ್. ಈಗ ರೈಟು. ಏನು ಕಾಣಿಸ್ತಾ ಇಲ್ಲ. ಈಗ ಕೂತ್ಕೊಳ್ಳಿ. ಸರ್, ಕಾಲ್ ಶೀಟ್ ಸೈನ್ ಮಾಡಕ್ ಹೇಳಿದ್ರಲ್ಲ? ಪೇಪರ್ ಎಲ್ಲ ಸೈನ್ ಮಾಡೋಣ.
ಅದಕ್ಕಿಂತ ಮುಂಚೆ ನಿಮ್ಮ ಆಕ್ಟಿಂಗ್ ಎಲ್ಲ ಚೆಕ್ ಮಾಡಬೇಕು. ನಾನು ನಿಮ್ ಜೊತೆ ನಟಿಸ್ತಿದ್ದೀನಲ್ವಾ? ಸರ್ ನೀವು ಆಕ್ಟ್ ಮಾಡ್ತಿದ್ದೀರಾ? ಮತ್ತೆ ಲೀಡ್ ರೋಲ್ ನಾನೇ ತಾನೇ ಮಾಡ್ತಿರೋದು. ಅಯ್ಯಪ್ಪ ನನ್ನ ಹತ್ರ ಬೇಡ್ಕೊಂಡ. ಮತ್ತೆ ನನ್ ಕಲ್ಲ ತಿಲಕ ಅಂತ ಹೆಸರು ಕೂಡ ಇದೆ. ಹೌದಾ? ಯಾವ್ದು ಮೈನ್ ಐಟಮು? ಹಂಗೆ ಒಂದ್ ಹೆಸರಲ್ಲ, ತುಂಬಾ ಹೆಸರು ಇದೆ. ದ್ಯಾಟ್ಸ್ ಕೂಲ್. ಪಮಿಲಾ, ಈ ನಟನೆ ಅನ್ನೋದು ಒಂದು ಸಮುದ್ರ ತರ. ನಾನು ಆ ಸಮುದ್ರ ತೀರದಲ್ಲಿ ನಿಂತು ಶಂಕ ತೆಗೆಯೋ ಸಾಮಾನ್ಯ ವ್ಯಕ್ತಿ. ಅಯ್ಯೋ, ನಾನು ಆ ಮಟ್ಟಕ್ಕೆಲ್ಲ ಬೆಳೆದಿಲ್ಲ ಸರ್. ಪಮಿಲಾ ನಾನು ಅಷ್ಟು ಮಟ್ಟಕ್ಕೆ ಬೆಳೆಸ್ತೀನಿ, ಒಂದು ದೊಡ್ಡ ಸ್ಥಾನಕ್ಕೆ. ಫಾರ್ ಎಕ್ಸಾಂಪಲ್, ಈಗ ಗುಡುಗು ಮಿಂಚು ಜೊತೆ ಜೋರಾಗಿ ಮಳೆ ಬರ್ತಿದೆ ಅನ್ಕೊಳ್ಳಿ. ಪಮಿಲಾ ಛತ್ರಿ ತಗೊಂಡು ಒಂದು ಬಸ್ ಸ್ಟಾಪ್ ಕಡೆ ಛತ್ರಿ ಇಟ್ಕೊಂಡು ನಿಂತಿದ್ದಾರೆ. ಮಳೆ ಬರ್ಬೇಕಾದ್ರೆ ಒಳಗೆ ನಿಂತ್ಕೊಂಡ್ರೆ ಸಾಕಲ್ವಾ? ಇಲ್ಲ, ಹಂಗೆಲ್ಲ ಆಗಲ್ಲ. ಇದು ಸೀನು. ಹಂಗ್ ಬರುವ ಆ ಮಳೆಯಲ್ಲಿ ನಾನು ಛತ್ರಿ ಇಲ್ದೆ ಓಡ್ ಬಂದು ನಿಮ್ ಛತ್ರಿ ಒಳಗೆ ಬಂದು ಬಿಡ್ತೀನಿ. ಈಗ ಆ ಛತ್ರಿಯಲ್ಲಿ ನಾವಿಬ್ರು ಮಾತ್ರ. ಓಕೆ, ಆ ಸೀನ್ ಮಾಡಿ ನೋಡೋಣ. ಜೋರಾಗಿ ಮಳೆ ಬರ್ತಿದೆ, ಇದ್ದಕ್ಕಿದ್ದಂಗೆ ಡಬಾರ್ ಅದೇನದು? ಸಿಡ್ಲು ಹೊಡೀತು. ಅವಾಗ ನೀವೇನ್ ಮಾಡ್ತೀರಾ? ನಾನು ವೇಟಿಂಗ್ ಶೆಡ್ ಅಲ್ಲಿ ಹೋಗ್ತೀನಿ. ವೇಟಿಂಗ್ ಶೆಡ್ ಮಳೆ ಬಂದು ಬಿದ್ದೋಯ್ತಲ್ಲ, ಈಗ ಅದಿಲ್ಲ. ಈಗ ನೀನೇನ್ ಮಾಡ್ತೀಯಾ? ಆಗ ಆ ದಾರಿಲಿ ಆಟೋ ಬರುತ್ತೆ, ಅದನ್ನ ಹತ್ಕೊಂಡು ಹೋಗ್ತೀನಿ. ಅವತ್ತು ಆಟೋ ಸ್ಟ್ರೈಕ್, ಅವತ್ತು ಆಟ ಯಾವ್ದು ಇಲ್ಲ. ನೀವು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಥಿಂಕ್ ಮಾಡಿ. ರೊಮ್ಯಾಂಟಿಕ್ ಆಗಿ ಅಂದ್ರೆ ಮತ್ತೆ ಜೋರಾಗಿ ಮಳೆ ಬರ್ತಿದೆ, ಆ ಛತ್ರಿಯಲ್ಲಿ ನಾವಿಬ್ರು ಮಾತ್ರ. ಮತ್ತೆ ಗುಡುಗು ಹೊಡಿತಿದೆ, ನೀವು ನನ್ನ ತಪ್ಕೋಬೇಕು. ಓಕೆ? ಢಮಾಲ್, ಸಿಡ್ಲು ಹೊಡಿತು, ತಪ್ಕೊಳ್ಳಿ. ಸಿಡ್ಲು ಹೊಡಿತಿದೆ, ಗಟ್ಟಿಗೆ ತಪ್ಕೊಳ್ಳಿ. ಇದು ನಿಮ್ ಭುಜ ತಾನೆ? ಸಡನ್ ಆಗಿ ಮಳೆ ನಿಲ್ತು, ನಿಮ್ ಬಟ್ಟೆ ಪೂರ್ತಿ ನೆಂದೋಗಿದೆ. ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನೀವು ನಮ್ಮ ಜೊತೆ ಬರ್ತೀರಾ? ಈಗ ನಾವು ಆ ಸೀನ್ ನೋಡೋಣ. ಅದ್ ಬೇಕಾಗಿತ್ತಾ? ಹಾ, ಬೇಕಾಗಿತ್ತು. ಅದೇ ಮೇಯ್ನು. ಅದರಲ್ಲೇ ಆಕ್ಟಿಂಗ್ ಪೂರ್ತಿಯಾಗಿ ತೋರಿಸ್ಬೋದು. ಲೇ ಸತೀಶ, ಹುಡ್ಕೊಂಡು ನೀನ್ ಇಲ್ಲೇ ಬಂದ್ಬಿಟ್ಟು ಸಿಗಾಕೊಂಡ್ಬಿಟ್ಟಿಯಲ್ಲೋ. ಒಳ್ಳೆ ಜಾಗಕ್ಕೆ ಬಂದು ತಗಲಾಕೊಂಡಿದ್ಯೋ. ಲೈ, ನಾನು ಹೇಳದ್ ಕೇಳಿಸ್ತಿದ್ಯಾ ಇಲ್ವೋ? ಕೇಳಿಸ್ತಾ ಇದೆಯೋ ಇಲ್ವೋ ಹೇಳು. ಐ ಕೆಂಪು ಮೀನು, ಈ ಹುಡುಗಿ ಏನ್ ಮೀನ್ ಮಾರ್ತೀಯಳ? ಹೋಗ್ಲಿ ತಡ್ಕೋ, ಆಮೇಲೆ ಗೊತ್ತಾಗತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಮೀನ್ ತಗೊಂಡೋಗ್ಬೇಕು ಇವಳ ಹತ್ರ. ಲೋ ಸತೀಶ, ಇದ್ ನಾನೇ ಕಣೋ. ಈ ಬಾಟ್ಲ್ ಹೊಡೆದ್ಬಿಟ್ಟು ನನ್ಗೆ ಹೆಂಗಾರು ಕರ್ಕೊಂಡು ಹೋಗೋ. ಈ ನಾಯಿ ನನ್ ಮಗ. ಆಮೇಲೆ ಏನಾಗುತ್ತೆ? ಒಂದು ನಿಮಿಷ. ಹಾಗೆ ದಾಹ ಅನ್ಕೊಂಡ್ ಬರುವಾಗ ದಾರಿಯಲ್ಲಿ ಒಬ್ಬನ್ ನೋಡ್ದೆ. ಬಂಗ್ಲೆಗೆ ಹೇಗೆ ಹೋಗೋದು ಅಂತ ದಾರಿ ಕೇಳ್ದೆ, ಏನೂ ಹೇಳಿಲ್ಲ. ಆಮೇಲೆ ಕುಡಿಯಕ್ಕೆ ಸ್ವಲ್ಪ ನೀರು ಕೇಳ್ದೆ. ಆ ಮನುಷ್ಯ ಏನೋ ಕೊಟ್ಟ ನಂಗೆ, ಅದನ್ನ ಕುಡ್ದಿದ್ ಮಾತ್ರ ನೆನಪಿದೆ ನಂಗೆ. ಅದಾದ್ಮೇಲೆ ದೇವ್ರೆ, ಒಂದು ಸಖತ್ತಾಗಿರೋ ಫಿಗರು. ಹುಡುಗಿನ? ಇಲ್ಲ, ಸುಂದರವಾಗಿರೋಂಥ ಒಂದು ಹೆಣ್ಣು. ಅವಳು ನನ್ನನ್ನು ಕರ್ಕೊಂಡು ಎಲ್ಲೆಲ್ಲೋ ಹೋದ್ಲು. ಇಲ್ಲ, ನಾನು ಅವಳಿಂದ ಎಲ್ಲ ಹೋಗ್ಲಿಲ್ಲ. ಹಾಗೆ ಸ್ವಲ್ಪ ದೂರ ಮಾತಾಡ್ಕೊಂಡು ಹೋದ್ವಿ. ಅಲ್ಲೊಂದು ದೊಡ್ಡ ಆನೆ. ಆನೆನಾ? ಈ ಕಾಡಲ್ಲಿ ಆನೆ ಇಲ್ವಲ್ಲ? ಇಲ್ವಾ? ಇಲ್ಲ ಅನ್ನಲ್ಲ. ನೀವ್ ಅದನ್ನ ನೋಡಿದ್ರಾ? ಹಾ, ಕೇಳಿದ್ರೆ ಇಲ್ಲ. ಆದ್ರೆ ಆನೆ ಶಬ್ದ ಕೇಳ್ತ ನನಗೆ. ಅವಳು ನನಗೆ ಓಡೋ ಕೇಳಿದ್ಲು, ನಾನು ಓಡ್ತಾನೆ ಇದ್ದೆ. ಅವ್ರ ಹೆಸರೇನಾದ್ರು ಹೇಳಿದ್ರಾ? ಹೆಸರು ಸ್ಟೆಲ್ಲಾ. ಸೂಪರ್, ಒಳ್ಳೆ ಕಡೆ ಬಂದು ತಗಲಾಕೊಂಡಿದ್ಯಾ ನೀನು. ಎಲ್ಲ ದೇವಗಳು ಮಚ್ಚ, ಎಲ್ಲ ದೇವಗಳೇ ಇಲ್ಲಿ. ಅದು ಟ್ವಿಸ್ಟ್ ಅಲ್ಲ, ಈ ಸ್ಟೆಲ್ಲಾಗ ನನ್ನ ಹೆಸರು ಗೊತ್ತಿದ್ದು. ಹಂಗಂತೀರಾ? ಹೌದು ರೀ. ನನ್ನ ಹೆಸರು ಹೇಗ್ ಗೊತ್ತು ಅಂತ ಕೇಳಿದಾಗ ಅವಳು ಹೇಗ್ ನಕ್ಲು ಗೊತ್ತಾ? ನೋಡಿ, ಇದೇ ತರ ಸೇಮ್ ನಗು. ನೀವೇನ್ ರಿಲೇಷನ್ಸಾ? ಸತೀಶ್ ಅವ್ರೆ, ಈ ಕಾಡ್ ಹಿಂಗೆ ನೋಡ್ಬಾರ್ದೆಲ್ಲ ನೋಡ್ತೀರಾ. ಕಣ್ಮುಚ್ಕೊಡಿ. ಲೋ ಮಚ್ಚ, ಇದೆಲ್ಲ ನಂಬೇಡ. ಇದೇ ಡೈಲಾಗ್ ನನಗೂ ಹೇಳದ್ಲ ಅವಳು. ಆಮೇಲೆ ಮುಂದೆ ಏನಾಯ್ತು? ಆಮೇಲೆ ಏನಾಗೋದು? ಯಾವ್ದೋ ಒಂದ್ ಸಮಯ ಬಂದಾಗ ಅಷ್ಟೆಲ್ಲಾಗ ನನ್ ಮೇಲೆ ಏನೋ ಒಂದ್ ಅಟ್ರಾಕ್ಷನ್. ಅವಳು ನನ್ನ ಮರಳು ಮಾಡಕ್ ನೋಡಿದ್ಲು, ನಾನ್ ಮರಳಾಗ್ತೀನಾ? ನಾನ್ ನೋಡೋದಿಕ್ಕೆ ಸ್ವಲ್ಪ ಸುಂದರವಾಗಿದ್ದೀನಲ್ಲ. ತುಂಬಾ ಟೈಮಲ್ಲಿ ಸೌಂದರ್ಯ ಕಷ್ಟ ಕೊಡುತ್ತೆ. ಪಕ್ಕದ ಮನೇಲಿ ಕಟ್ಟಾಕ್ ಕೊಡ್ಲಲ್ಲ ಅಕ್ಕ, ಮತ್ತೆ ಇವರವರೆಲ್ಲ ನೋಡಿದ್ರಲ್ಲ, ಅದನ್ನು ಹೇಳ್ಬಿಡ ನೀನು. ಅವಳು ನನಗೆ ಮೋಡಿ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ಲು. ನಾನ್ ಮೋಡಿ ಹೋಗ್ತೀನಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗ್ ನೀನ್ ಇಷ್ಟ ಇಲ್ಲ ಅಂತ ಮುಖ ನೋಡಿ ಡೈರೆಕ್ಟ್ ಆಗಿ ಹೇಳ್ದೆ. ಅವಳು ಎಂತವಳವರ ಆಗಿರ್ಲಿ, ಆದ್ರೆ ನಾನು ಜೆಂಟಲ್ಮ್ಯಾನ್. ನಾನ್ ನೋ, ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಓಡ್ತಾನೇ ಇದ್ದೆ. ತಿರುಗ್ ನೋಡಿದ್ರೆ ಅವಳೇ ಕಾಣ್ತಿಲ್ಲ. ಆಮೇಲೆ ನೋಡಿದ್ರೆ ಪೂರ್ತಿ ಕಾಡು ಒಂಥರ ತಿರುಗು ಹಾಕಿ ಕಾಣಿಸ್ತಿತ್ತು. ನಾನ್ ಬಂದ್ ನೋಡ್ಬೇಕಾದ್ರೆ ನೀವು ಕಾಡಲ್ಲಿ ಮೂರ್ಛೆ ತಪ್ಪಿದ್ದಿದ್ರಿ. ಆಗ
ಇದ್ರ ನಡುವೆ ನನ್ನ ಬ್ಯಾಗ್ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ನನ್ನ ಮೊಬೈಲ್ ಎಲ್ಲ ಅದರಲ್ಲೇ ಇದೆ. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದು ಬಟ್ಟೆ ಕೂಡ ಇಲ್ಲ. ಅದಕ್ಕೆ ಬೇರೆ ದಾರಿನೇ ಇದೆ ಸತೀಶ್. ಅಂದ್ರೆ ನಿಮಗೆ ಇಷ್ಟೆಲ್ಲ ಅನ್ನೋ ಹುಡುಗಿ ಗೊತ್ತೇ ಇಲ್ವಾ? ಇಲ್ಲ ಅಂತಿದ್ದೀನಲ್ಲ. ನನಗೆ ಬರ್ತಿರೋ ಒಂದು ಸಂದೇಹದ ಪ್ರಕಾರ ಸುಗು ಅವಳ ಜೊತೆನೇ ತಿರುಗ್ತಿರ್ಬೇಕು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ ಫ್ರೆಂಡ್ ಬಗ್ಗೆನಾ? ನಾನು ಕಾಲ್ ಮಾಡಿದಾಗ ನೆನ್ನೆ ಕೂಡ ಅವ್ನು ಫೋನ್ ಎತ್ತಿದ್ದ. ಸುಗು ಈ ಕಾಡಲ್ಲಿ ಯಾವುದೋ ಹುಡುಗಿ ಜೊತೆನೇ ಇದ್ದಾನೆ. ಅದ್ ನನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಮೋಸ್ಟ್ಲಿ ಅವಳೇ ಇರ್ಬೇಕು ಅನ್ಕೋತೀನಿ. ಹೌದು ಕಣೋ, ನಾನು ಅಲ್ಲೇ ಇದ್ದೀನಿ. ಇವಾಗ ನೀನೇ ಸಿಗಾಕೊಂಡಿರೋದು. ಆದ್ರೆ ಅವ್ನು ಸುಮ್ಮನೆ ಹೇಳ್ತಿದ್ದಾನೆ ಅಂತ ಅನಿಸ್ತಿಲ್ಲ. ಅವನಾಗಿರೋದಕ್ಕೆ ನನಗೆ ಭಯ. ಅವನು ನಂತರ ಅಲ್ವಲ್ಲ. ಈ ಹುಡುಗಿ ವಿಷಯದಲ್ಲೆಲ್ಲ ಸ್ವಲ್ಪ ಓಲಾಡೋನು. ಸ್ವಲ್ಪ ದಿನಗಳ ಮುಂಚೆ ಊರಲ್ಲಿರೋ ಅಮ್ಮಣ್ಣಿ ಅಕ್ಕ ಮನೆಗೆ ಬಂದ್ಮೇಲೆ ಊರಿನ ಜನಗಳೆಲ್ಲ ಇವನ ಕಟ್ಟಾಕಿ ಸಣ್ಣಾಗಿ ಹೊಡೆದಿದ್ದಾರೆ. ಅಯ್ಯೋ ದೇವ್ರೆ, ಒಂದ್ ವೇಳೆ ಹಾಗೇನಾದ್ರು ಅಕ್ಕನ ಕತೆ ನನ್ ಮೇಲೆ ಹಾಕ್ಬಿಟ್ಯಾ ನೀನು? ನಿಮ್ ಫ್ರೆಂಡ್ ಅಷ್ಟೊಂದ್ ಕೆಟ್ಟವನಾ? ನನ್ನ ತರಹ ಅವ್ನು ಡೀಸೆಂಟ್ ಅಲ್ಲ ನೋಡಿ. ಮುಖ್ಯವಾಗಿ ಈ ಹುಡುಗಿರ ವಿಷಯದಲ್ಲಿ ಏನು ಮಾಡೋದು? ಸ್ವಲ್ಪ ಹುಡುಗರೆಲ್ಲ ಹಾಗೇ ತಾತು. ಈ ಗಂಡ್ಸ್ರೆಲ್ರೂ ಒಂದೇ ತರನಾ? ಏನ್ ನೀವು ಒಂಥರ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ನಗ್ತೀರಾ. ನಿಮಗೆ ಈ ಕಾಡಲ್ಲಿ ಒಬ್ರಿಗೆ ಬೋರ್ ಆಗಲ್ವಾ? ಯಾವಾಗ್ಲಾದ್ರೂ ಊರ್ ಕಡೆ ಬನ್ನಿ, ನಾವು ಮುನ್ನಾರ್ಗೋಗಿ ರೂಮ್ ಎಲ್ಲ ಮಾಡ್ಕೊಂಡು ಜಾಲಿಯಾಗಿದ್ ಬರೋಣ. ನನಗೆ ಬೇರೆ ಊರಿಂದ ಬಂದಿರೋರು ಯಾರನ್ನೇ ನೋಡಿದ್ರು ತುಂಬಾ ಭಯ. ಛೇ, ಹಾಗೆಲ್ಲ ಹೇಳ್ಬೇಡಿ. ನಾವು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ. ನೋಡೋಣ. ನಿಮ್ ನಗು ನೋಡ್ತಿದ್ರೆ ನಂಗೊಬ್ರು ಸಿನಿಮಾ ಆರ್ಟಿಸ್ಟ್ ನೆನಪಾಗ್ತಾರೆ. ಮಿಯಾ ಮಾಲ್ಕೋವಾ. ಅದ್ಯಾರಿ? ಅವಳೊಬ್ಬ ದೊಡ್ಡ ಆಕ್ಟ್ರೆಸ್. ನಿಜ ಹೇಳಬೇಕು ಅಂದ್ರೆ ನೀವು ಅವಳಿಗಿಂತ ಸುಂದರವಾಗಿದ್ದೀರಾ ತಾತು. ಸತೀಶ್ ಕುತ್ಕೊಳ್ಳಿ, ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ನಾನು ಬಂದಿದ್ದು ತಿನ್ನಕ್ಕೇನಾದ್ರೂ ಮಾಡ್ಕೊಡ್ತೀನಿ. ಬೆಳಗ್ಗೆಯಿಂದ ಕಾಡಲ್ಲಿ ತುಂಬಾ ಓಡಾಡ್ತಿದ್ರಲ್ಲ, ಅದಕ್ಕೆ ಟಯರ್ಡ್ ಆಗಿರುತ್ತೆ. ಇಲ್ಲ ಅದೆಲ್ಲ ಪರವಾಗಿಲ್ಲ. ನೀವು ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಇವತ್ತೇನ್ ಬಂಗ್ಲೋ ಹೋಗೋದ್ ಬೇಡ. ಕತ್ಲಾದ್ರೆ ದಾರಿನೇ ಕಾಣಲ್ಲ. ನಾಳೆ ಬೆಳಗ್ಗೆ ಹೋಗೋಣ. ಹೌದೌದು, ತುಂಬಾ ಕತ್ಲಿ ಕಾಡೊಳಗೆ. ನೀವೆಲ್ಲ ಹೇಗಿರ್ತಿರೋ ಇಲ್ಲಿ? ಅಭ್ಯಾಸ ಆಗೋಗಿದೆ. ಕತ್ಲೆ ಅಂದ್ರೆ ಇಷ್ಟ. ಕತ್ಲಿ ಇಷ್ಟನಾ? ಇದೊಂಥರ ವಿಚಿತ್ರ ಬದುಕೆ. ಬೇಡ ಮಗ, ಬೇಡ ಸತೀಶು, ಗ್ಯಾರಂಟಿ ಸಿಗಾಕೋತೀಯೋ. ಹೋಗು ಸಾಯಿ ಹೋಗು. ಏನು? ಕುಡಿಯಕ್ ಸ್ವಲ್ಪ ನೀರ್ ಬೇಕು ಅಂತ ಕೇಳಕ್ ಬಂದೆ. ತುಂಬಾ ಬಾಯಾರಿಕೆ ಆಗ್ತಿದ್ಯಾ? ಅಲ್ಲೇ ನೋಡಿ, ಅಲ್ಲೇ ಇರುತ್ತೆ. ಸರಿ, ನೀವು ಸ್ನಾನ ಮಾಡಿ. ಬಾಗ್ಲಿಗೆ ಒಳಗೆ ಚಿಲ್ಕ ಇಲ್ವಾ? ಅರ್ಜೆಂಟಾಗಿ ಒಂದು ಚಿಲ್ಕ ಹಾಕ್ಬೇಕು. ಮೊದ್ಲು ಹೋಗಿ. ಛೇ, ಒಂದ್ ಸ್ಕ್ರೂ ಡ್ರೈವರು, 4 ಮೊಳೆ ಬೇಕು. ಯಾಕೆ? ಒಂದು ಹೆಣ್ಣು ಒಂಟಿಯಾಗಿ ಬಾಳೋ ಮನೆ ಅಲ್ವಾ, ಇದಕ್ ಚಿಲ್ಕ ಹಾಕೋಣ ಅಂತ. ಇಲ್ಲಾಂದ್ರೆ ನಂಗೆ ನೆಮ್ಮದಿನೇ ಇರೋದು. ನೀವು ಹೋಗಿ, ಚಿಲ್ಕ ಗಿಲ್ಕ ಆಮೇಲೆ ನೋಡೋಣ. ದೇವರೇ, ಏನಿದು? ದೇವ್ರೇ, ಸತೀಶ್ ಕೈ ತೆಗಿ. ಇಲ್ಲ, ತೆಗಿಯೋದಿಲ್ಲ. ಸೂಪರ್, ಅವನಿಗೇನ್ ಸಿಗ್ಬೇಕು ಅದೇ ಸಿಕ್ತು. ವಾಚೆ ಬಂದ್ಬಿಟ್ಟ. ಇನ್ನ ಫಿಶ್ ಆಗಿಲ್ವಾ ಅವನು? ಹುಷಾರೇ ಆಗ್ತಾನೇನೋ ಇವನು. ನೋವಾಯ್ತಾ? ಮತ್ತಾಗೋದಿಲ್ವಾ? ಸರಿಯಾಗೇ ಒದೆ ಕೊಟ್ರಿ. ಪರವಾಗಿಲ್ಲ ಬಿಡಿ. ಆದ್ರೆ ನಿಮ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ. ಒಬ್ಳೇ ಇರೋ ಹುಡುಗಿ ಮೇಲೆ ಕೈ ಇಡ್ತೀರಾ? ಹಾಗಾದ್ರೆ ನಾ ಒಂದು ಸತ್ಯ ಹೇಳಲಾ? ನಾನು ತುಂಬಾ ಕೆಟ್ಟವನು. ನೀವ್ ಮೊದ್ಲಂಗ್ ಹೇಳಿಲ್ವಲ್ಲ? ಇಲ್ಲ, ನಾನದು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ. ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನ ನೋಡಿದಾಗಿಂದ ನನಗೆ ಕಂಟ್ರೋಲೇ ಸಿಗ್ತಿಲ್ಲ. ಆಹಾ, ಇದೇ ಡೈಲಾಗ್ ಎಷ್ಟು ಜನ ಕೇಳಿದ್ದೀರಾ? ನೋಡಿದ್ದೀನಿ, ಆದರೆ ನಿಮ್ಮಂತ ಹುಡುಗಿನ ಮೊದಲನೇ ಸರ್ತಿ. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ. ಮನ್ಸಿಟ್ಟಿಲ್ಲ ಅಂದ್ರೆ? ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಕಾಲು ಹಿಡ್ಕೊಂಡು ಹತ್ಬಿಡ್ತೀನಿ. ನೋಡಿ, ಇದೇ ನಗುಗ್ ನಾ ಬಿದ್ದಿದ್ದು. ಎಷ್ಟು ಜನರನ್ನ ನೀವ್ ಈ ತರ ಏಮಾರಿಸಿದೀರಾ? ಹಾಗೆ ಕೇಳಿದ್ರೆ ಒಂದು 4. ಅತ್ಯಾಚಾರ ಮಾಡಿದ್ಯಾ? ಚೆಚ್ಚೆ, ಹಾಗೆಲ್ಲ ಇಲ್ಲ, ಸತ್ಯವಾಗಿಲ್ಲ.
ಅತ್ಯಾಚಾರ ಮಾಡಿ ಅವ್ರನ್ನ ಸಾಯಿಸಿ ನಂತರ ಅವ್ರನ್ನ ಹೂತಾಕಿದಾರ ಸತೀಶ್ ಅವರೇ. ಚೇಚೆ ಹಾಗೆ ಮಾಡೋದೆಲ್ಲ ತಪ್ಪಲ್ವಾ? ಸತೀಶ್ ನಿಮ್ಗೆ ಕತೆ ಕೇಳಕ್ ಇಷ್ಟನಾ? ಇಷ್ಟನಾ? ಕೇಳೋಕ್ ಮಾತ್ರ ಅಲ್ಲ, ಕತೆ ಅಂದ್ರೆ ಬರೆಯೋಕ್ಕೂ ಇಷ್ಟಾನೆ. ಕತೆ ಶುರು ಆಯ್ತು, ಇವಾಗ ಡೇವಿಡ್ ಬರ್ತಾನೆ. ಹಳೆಯ ರಾಜ್ಯದಲ್ಲಿ ಇದ್ದಂತಹ ನಾಡು ಸೀನಾ ಬೆಂದೂರಿ ಎಂಬ ನಾಡು. ಆ ನಾಡನ್ನು ಆಳುತ್ತಿದ್ದದ್ದು ಅಧಿರೇಂದ್ರ ಮಹಾರಾಜ. ಸಾವಿನ ಭಯ ಅವರನ್ನು ದುಃಖಕ್ಕೆ ತಳ್ಳಿತ್ತು. ಅವರ ಆರೋಗ್ಯ ಮತ್ತು ಆಯುಷನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ ಅವರು ಜಯತೀರ್ಥ ಎನ್ನುವ ಮಹಾಮುನಿಯನ್ನು ಭೇಟಿಯಾದರು. ಆ ಮುನಿ ಪರಿಹಾರವಾಗಿ ಕೊಟ್ಟದ್ದು ಒಂದು ಪಾನವನ್ನು, ಸೋಮರಸ. ವಿಚಿತ್ರ ಮೂಲಿಕೆಗಳ ವಿಷಯವನ್ನು ಹೊಂದಿರುವಂತಹ ಪುಸ್ತಕವನ್ನು ಕೊಟ್ಟರು. ಕಾಡು ಜನರ ಸಹಾಯದಿಂದ ಅಧಿರದನ್ ಸೋಮರಸವನ್ನು ತಯಾರು ಮಾಡಿದ. 200 ಹೆಣ್ಣುಗಳ ಜೊತೆ ಅವರ ಸಮ್ಮತದಿಂದ ಸೇರುವುದರಿಂದ ಅವರ ಆಯಸ್ಸು ಹೆಚ್ಚುತ್ತದೆಂದು ಮುನಿಗಳು ಹೇಳಿರುತ್ತಾರೆ. ಅದಕ್ಕಾಗಿ ಹೆಣ್ಣುಗಳನ್ನು ವಶಪಡಿಸಿಕೊಳ್ಳುವಂತದ್ದಾಗಿತ್ತು ಆ ಸೋಮರಸ. ಅಧಿರೇಂದ್ರ ಸೀನಾ ಬೆಂದೂರಿಯ ಹಲವು ಹೆಣ್ಣುಗಳಿಗೆ ಸೋಮರಸವನ್ನು ಕುಡಿಸಿ ಅವರನ್ನು ಸೇರಿದ. ಸೋಮರಸ ಸೇವಿಸಿದ ಎಲ್ಲಾ ಹೆಣ್ಣುಗಳು ಅರಸರಿಗೆ ಅಡಿಯಾಳಾದರು. ಸೇರಿದ ನಂತರ ಒಂದೊಂದು ಹೆಣ್ಣನ್ನು ಕೊಂದು ಹಾಕುವುದೇ ಅಧಿರೇಂದ್ರನ ಕಠೋರ ಗುಣವಾಗಿತ್ತು. ತಲೆಮಾರುಗಳಿಂದಲೂ ತನ್ನ ಆಯಸ್ಸನ್ನು ಕಾಪಾಡಿಕೊಂಡು ಬಂದಿರುವಂತಹ ಅಧಿರೇಂದ್ರನು ಈಗಲೂ ಎಲ್ಲಿಯೋ ಬದುಕುತ್ತಿದ್ದಾನೆ. ಏನು ತಾತು ಒಂಥರ ಇದೆಯಾ? ಅದು ನನ್ನ ಮೈ ಹುಷಾರಿಲ್ಲ. ಇದು ಕುಡಿ, ಎಲ್ಲ ಸರಿಯಾಗುತ್ತೆ. ಇಲ್ಲ, ಈ ಔಷಧಿನ ತಗೊಂಡು ನಿನ್ ಕಾಡ್ಬಿಟ್ಟು ಹೋಗಕ್ ನಾನು ಬಿಡಲ್ಲ.
ನಿನ್ನ ನೋಡಿದ ದಿನವೇ ನಾನು ನಿರ್ಧರಿಸಿದ್ದೆ ಸೋಮರಸವನ್ನ ನಿನಗೆ ಮೊದಲು ಕೊಡ್ಬೇಕಂತ. ಮಗಳೇ ಮಗಳೇ, ಏಯ್ ಏನೋ ಮಾಡ್ದೆ ಇವಳನ್ನ? ಏನೋ ಮಾಡಿದೆ ನನ್ನ ಮಗಳಿಗೆ. ಎದ್ದೋಳು ಮಗಳೇ. ಡೇವಿಡ್ ಅವ್ನ್ ಬರ್ತಾನೆ. ಇಲ್ಲ ಅವ್ನ್ ಬರೋಂಗ್ ನಾನ್ ಮಾಡ್ತೀನಿ. ಅಂದ್ರೆ ನೀನು ಯು ಮೀನ್ ದೆವ್ವ? ಅದೇ ಕಣೋ ನಾಯಿ ನನ್ನ ಮಗನೇ, ನಾನು ಇಷ್ಟೊತ್ತು ಹೇಳಿದ್ದು. ಈ ಬಾಟ್ಲು ಸಮೇತ ತಗೊಂಡೋಗ್ಬೇಕಲ್ವೇನೋ? ಲೈ ಹೋಗ್ಬೇಡ್ವೋ, ನನ್ನ ಎತ್ಕೊಂಡೋಗೋ. ಅಯ್ಯೋ ಒಟ್ಟೋದ್ನಲ್ಲೂ ಹಾಳಾದವನೇ. ಅಯ್ಯೋ ಇವಳು ಬೇರೆ ಹತ್ರ ಬರ್ತಾ ಇದ್ದಾಳ. ನೀನ್ ಬಡ್ಕೊಳೋದಿಲ್ಲ ಯಾರಿಗೂ ಕೇಳ್ಸಲ್ಲ. ಅವನಿಲ್ ಬರ್ದೆ ನೀನ್ ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನ್ ಯಾಕೆ ನನ್ನ ಹಿಡ್ಕೊಂಡು ಕೂತ್ಕೊಂಡಿದ್ಯಾ? ನಿನ್ನ ಹುಡ್ಕೊಂಡು ಅವ್ನ ಈ ಕಾಡಿಗೆ ಬರ್ತಾನೆ. ಅವನ್ ನನಗ್ ಬೇಕು. ಯಾರು ಬರ್ತಾರೆ? ನಾನು ನೋಡ್ಕೊಂಡು ಈ ಕಾಡ್ಗೆ ಸಾಲ ಕೊಟ್ಟವ್ರು ಮಾತ್ರ ಬರ್ತಾರೆ, ಇಲ್ಲಾಂದ್ರೆ ಯಾರು ಬರಲ್ಲ ನಾನು ನೋಡಕ್ಕೆ. ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಮೊದ್ಲೆಲ್ಲರೂ ಹುಡುಗಿ ಯಾರು? ಮತ್ತೆ ನೀ ನನ್ಗೆ ಹೇಳಿರೋ ಕತೆ? ಸುಬ್ಬು, ನೀನ್ ಇವಾಗ ಕೇಳಿದೆ ನಿಜ, ಮಿಕ್ಕಿದೆಲ್ಲ ಮಾಯೆ. ಮಾಯೇನಾ? ಯಾವ ಮಾಯೆ? ನಮ್ಮೂಲಿರೋ ಮಾಯನ ಅರ್ಥ ಆಗೋ ಭಾಷೆ ಹೇಳೆ. ನನ್ಗ್ ಗೊತ್ತಿರೋದೇ ಒಂದ್ ಭಾಷೆ, ಅದು ಸೇಡ್ ತೀರ್ಸ್ಕೊಳ್ಳೋ ಭಾಷೆ. ನೀನ್ ಸುಮ್ನೆ ಡೈಲಾಗ್ ಎಲ್ಲ ಹೇಳ್ಬೇಡ, ಬಾಯಿ ಮುಚ್ಕೊಂಡು ಕರೆಕ್ಟ್ ಆಗಿ ಹೇಳೋ ನನಗೆ. ಹರಿದ್ರೆ ಕಷಾಯ ಇರಲಿದ್ದು ತುಂಬಾ ದಿನ ಆಗೋಯ್ತು. ಅವನಿಗೆ ಕಾಡಕ್ ಬರ್ಬೇಕು. ಚೆನ್ನಾಗಿ ಕೇಳಿಸ್ಕೊ, ನನಗ್ ಹಿಡ್ಕೊಂಡು ಯಾರು ಬರಲ್ಲ ಇಲ್ಲಿ. ಆ ಸತೀಶು ಎಸ್ಕೇಪ್ ಆಗ್ಬಿಟ್ಟ, ನನ್ನಿಂದ ಏನೇ ಪ್ರಯೋಜನ ನಿನಗೆ? ತಪ್ಪಿಸ್ಕೊಳ್ಳೋದ ಯಾರ್? ಸತೀಶ. ಕಿಂಡಲ್ ಮಾಡೋತ್ರ ಒಂದ್ ಜೋರಾಗಿ ನಗ್ಗೆ ಬಿಡ್ತಾಳಲ್ಲ. ಶಿಷ್ಯ ಅನ್ಕೊಂಡೆ. ಈ ದರಿದ್ರ ಕಾಡಲ್ಲಿ ಒಂದೇ ವಿಷಯ ಇರೋದು, ಅದು ದೇವ ಜೊತೆ ಆಟ ಆಡೋದು. ನನ್ಗೆ ಅವಾಗ್ಲೇ ಗೊತ್ತಾಗ್ಬಿಟ್ಟಿತ್ತು, ನೀನ್ ಹೆಂಗಾದ್ರೂ ಓಡಿ ತಪ್ಸ್ಕೋಬೇಕಾಗಿತ್ತು. ಅದಕ್ಕಿಂತ ಮುಂಚೆನೆ ಅವಳು ನಂಗೆ ಹಿಂಗ್ ಮಾಡ್ಬಿಟ್ಲು. ಕಚಡ ನನ್ ಮಗನ ನಮಗೆ ಏನೇನ್ ಹೇಳಿದೆ ನೀನು? ನಿಮ್ಮಂತವ್ರೆಲ್ಲ ಖಂಡಿತ ನಂಬಲೇಬಾರ್ದು. ನೀನ್ ಇಲ್ಲಿರೋದು ನನಗೆ ಗೊತ್ತಿಲ್ವಲ್ಲ. ಚೆನ್ನಾಗಿ ತುಂಬಿಕೊಂಡಿರೋ ಹುಡುಗಿ ನೋಡಿದ ತಕ್ಷಣ ಬಾಯಲ್ಲಿ ಏನೇನೋ ಬಂದ್ಬಿಟ್ಬಿಡ್ತು. ಕ್ಷಮಿಸು, ಅದೆಲ್ಲ ನಮ್ ಸಮಸ್ಯೆ. ಈಗ ಈ ಸಮಸ್ಯೆ ಏನಂದ್ರೆ ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೋಬೇಕು. ಹೊರಗಡೆ ಹೋದ ತಕ್ಷಣನೇ ಅವಳ ಕೈಲಿ ತಗ್ಲಾಕೊಂಡ್ಬಿಟ್ಟೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಸೆಟ್ ಆಗುತ್ತೆ. ನನಗಿಲ್ಲಿ ಬೋರ್ ಹೊಡಿತಾ ಇತ್ತು, ನೀನ್ ಬಂದಿದ್ ಒಳ್ಳೇದಾಯ್ತು ನನಗೆ. ಅವಳು ಹೇಳಿದ ಕತೆ ಕೇಳಿ ಹೆದರಿಕೆ ಆಗೋಯ್ತು. ಈ ಕಥೆಯಿಂದಾನೇ ಸಿಕ್ಕಾಬಟ್ಟೆ ಪ್ರಶ್ನೆ ಆಗಿತ್ತು. ಇಲ್ಲಿಂದ ತಪ್ಸ್ಕೊಂಡು ಓಡೋದಿಯಲ್ಲ, ವಾಪಸ್ ಹೆಂಗೋ ಬಂದೆ? ಅದು ದೊಡ್ಡ ಕತೆ, ಹೇಳ್ತೀನಿ. ಹೇಗಿದ್ರು ನಮ್ಗೆ ತುಂಬಾ ಸಮಯ ಇದೆಯಲ್ಲ. ಇಲ್ಲ ಇಲ್ಲಿ ಹೇಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ
ನಿನ್ನೆ ರಾತ್ರಿ 2 ಕಾಳು ಅಕ್ಕಿ ಹಾಕದ್ಲು, ಕಣ್ಣೇ ಕಾಣಿಸ್ತಿಲ್ಲ. ಅಯ್ಯೋ, ಏನೋ ಇದು, ಇಂಥ ಒಂದು ಸಮಸ್ಯೆಲಿ ಸಿಕ್ಕಾಕೊಂಡಿದೀವಿ. ಇವಳೇ ಪವರ್ಫುಲ್ ದೆವ್ವ ಇದ್ದಾಳಲ್ಲ, ಇವಳೇ ಅಲ್ಲೋಗಿ ಇಟ್ಕೋಬೋದಲ್ವಾ? ಅದ್ರಲ್ಲೇನ್ ಥ್ರಿಲ್ ಇಲ್ಲ ಸತೀಶ. ಬರ್ತಾನೆ ನೋಡು, ನಿಂಗೆ ಗೊತ್ತಾಗತ್ತೆ ಇವಾಗ. ಇದೆಲ್ಲ ಮಾತಾಡ್ದಾರಕ್ಕೆ ಅದೇನ್ ದೊಡ್ಡ ವಿಷಯನಾ ಅವಳಿಗೆ? 6 ವರ್ಷ ಗ್ಯಾಪ್ ನಂತರ ಜಗನ್ನಾಥ ಮತ್ತೆ ಬಂದಿದ್ದಾನೆ. ಅಚ್ಚಾ, ಅದು ಬೇಡವಾ? ಅದು ಕಬಲ್ಲಿ ಅಂತ ಹೇಳಿರ್ಬೋದು. ಅದು ಬೇರೆ ಥರ ಟ್ರೈ ಮಾಡೋಣ, ಅದೇ ಸೇಫು. ಹನಿ ಮೋಹನ್ನ ಪ್ರೀತಿ ಮಾಡೋ ಥರ ಮ್ಯಾಗಿ ನನ್ನ ಪ್ರೀತಿ ಮಾಡ್ತೀಯಾ? ಇದು ಚೆನ್ನಾಗಿದೆ, ಆದ್ರೂ ಬೇಡ. ಛೇ, ಗೆಟ್ ಅಪ್ ಚೇಂಜ್. ನಾನೇ ಆ ಅರಮನೆನ ಕೊಂಡ್ಕೊಂಡಿರೋ ಆ ವ್ಯಕ್ತಿ. ಏಯ್ ಅಪ್ಪ ಅಂತ ಹೇಳೋ, 3rd ರೇಟ್. ಯಾರೋ ಕಿತ್ತಾಗಿರೋನು? ಸರ್ ಯಾರು ಊರಲ್ಲಿಲ್ಲ, ನೀವು ಸ್ವಲ್ಪ ಕೂತ್ಕೊಳ್ಳಿ ಸರ್. ಕುತ್ಕೊಳಕ್ ಬರ್ಲಿಲ್ಲ. ಆ ಮನುಷ್ಯ ಫೋನ್ಗೆ ಸಿಗ್ತಾ ಇಲ್ಲ. ಸರ್ ಅವ್ರು ತುಂಬ ಬ್ಯುಸಿಯಾಗಿದ್ದಾರಲ್ಲ, ಅದಕ್ಕೆ ಅನ್ಸುತ್ತೆ. ನೀವು ಕೂತ್ಕೊಳ್ಳಿ ಸರ್. ನಿನ್ ಮೊಬೈಲ್ ಫೋನ್ ಮಾಡು. ಸರ್ ಅದು ಬ್ಯಾಲೆನ್ಸ್ ಇಲ್ಲ ಸರ್. ಅವನೆಲ್ಲ ಫ್ರಾಡ್ ಕೆಲಸನೂ ನನಗೆ ಚೆನ್ನಾಗಿ ಗೊತ್ತು. 1 ವಾರ ಆಯ್ತು, ಭಾವ ಎಲ್ಲಿದ್ದಾರಂತ ಗೊತ್ತಾಗ್ತಾ ಇಲ್ಲ. ಸರ್ ಅವ್ರೇನು ಮಗು ಅಲ್ಲ ಸರ್, ಕ್ರಿಯೇಟಿವ್ ವರ್ಕ್ಗೆ ಹೋಗಿದ್ದಾರೆ. ಫೋನೆಲ್ಲ ಆಫ್ ಮಾಡಿ ಕತೆ ಬರೀಕ್ ಹೋಗ್ತಾರಂತ ಹೇಳಿದಲ್ಲ ನೀನು. ಬೆಳಗಾಗೋಷ್ಟರಲ್ಲಿ ಅವ್ರು ಎಲ್ಲಿದ್ದಾರಂತ ನನಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ಈ ಥರ ಮಾತಾಡ್ತಾ ಇರಲ್ಲ ನಾನು. ಅದಕ್ಕೆ ಮುಂಚೆ ನನ್ನ ಮುಂದೆ ಬರಬೇಡ ಅಂತ ನಿನ್ನ ಯಜಮಾನ್ರ ಹತ್ರ ಹೇಳಿಡು. ಅದು ನಾನು ಖಂಡಿತ ಹೇಳ್ತೀನಿ ಸರ್. ನೀವು ಹೋಗಿ ಸರ್. ಹೋದ್ನಾ? ಹೋದ ಬಂದವರೆಲ್ಲ ನನ್ನ ಮೇಲೆ ರೇಗಾಡ್ತಾರಲ್ಲ. ಅವನೇ ಅಯ್ಯಪ್ಪ ಬಾಮೈದ. ನಿಜ ಹೇಳಿ ಸರ್, ನೀವು ಕಲ್ಬಡ್ಡಿ ಏನಾದರೂ ಕೊಟ್ಟು ಅವನ್ನ ಸಾಯಿಸ್ಬಿಟ್ರಾ? ಈ ದರಿದ್ರ ಬಾಯಿಂದ ಏನು ಹೇಳ್ಬಿಡ್ವೋ? ಸತೀಶ್ ಹತ್ರ ನಾನು ಹೇಳಿದ್ದೀನಿ, ಸುಬ್ಬನ ಕರ್ಕೊಂಡು ಬಾರೋ ಅಂತ. ಅವರಿಬ್ರು ಕುಡ್ದುಬಿಟ್ಟು ಎಲ್ಲ ಹೋಗಿ ಬಿದ್ದಿರ್ತಾರ. ಇಲ್ಲ, ಸುಬ್ಬು ಹಂಗಿಲ್ಲ, ಆದರೆ ಸತೀಶು ಇಲ್ಲ. ಯಾರು ಗೊತ್ತದು? ಇಲ್ಲ, ನೀವು ಕುಡ್ದಿಲ್ವಾ? ನಂಗೂ ಗೊತ್ತಿಲ್ವೋ. ನಂಗೆ ಗೊತ್ತಿರೋ ಥರ ಅಯ್ಯಪ್ಪನೇ ಎಲ್ಲ ಕುಡ್ದಿರ್ತಾನೆ, ಎಲ್ಲೋ ಬಿದ್ದಿರ್ತಾನೆ. ಎಂಡ್ ಆಫ್ ದಿ ಡೇ ಈ ಫಿಲಮ್ ನಡೆಯೋದಿಲ್ಲ. ನಂಗೂ ಅದೇ ಅನುಮಾನ. ಹಂಗಂದ್ರೆ ಆ ಹುಡುಗಿನ ಕರ್ಕೊಂಡು ಮಲೇಷ್ಯಾ ಗೋವಾ ಅಂತ ಹೇಳಿದಲ್ಲ, ಚೊಂಬೆ ಹಂಗೆ ತಾನೇ? ಪೂರ್ತಿ ಎಲ್ಲಾನು ಹಾಳಾಗೋಯ್ತು. ಹಾ ಪಮಿಲಾ, ಬನ್ನಿ ಕೂತ್ಕೊಳ್ಳಿ. ಹಾ ಬನ್ನಿ ಮೇಡಮ್, ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಏನ್ ಹೇಳಿದ್ರಿ? ಇಲ್ಲ, ನಿಮ್ಮ ಟ್ಯಾಲೆಂಟ್ ತುಂಬಾ ಸಕ್ಕತ್ತಾಗಿದೆ ಅಂದ್ರು. ಅಲ್ಲ, ಸೂಪರ್ ಅಲ್ವಾ? ನಾನು ಸ್ವಲ್ಪ ಸರ್ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಎಸ್, ಅದೇ ಒಳ್ಳೇದು. ಕಿಶೋರ್, ನೀನೊಂದು ಕೆಲಸ ಮಾಡು, ನೀನು ಇಲ್ಲೇ ಕೂತ್ಕೋ, ನಾವಿಬ್ರು ಬೆಡ್ರೂಮ್ಗೆ ಹೋಗ್ತೀವಿ. ಇಲ್ಲೆಲ್ಲ ಕ್ಯಾಮ್ರಾ ಇದೆ. ಬನ್ನಿ, ನಿಮಗೆ ಆ್ಯಕ್ಟಿಂಗ್ದು ಸ್ವಲ್ಪ ಟಿಪ್ಸ್ ಹೇಳ್ಕೊಡ್ತೀನಿ. ಒಳಗೇನಾಯ್ತು? ಅವಳ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಕಿಶೋರ. ಹಾ, ಅದು ಅರ್ಥ ಆಯ್ತು. ಮೊದಲು ನೀವು ಡೇವಿಡ್ ಅವ್ರಿಗೆ ಕಾಲ್ ಮಾಡಿ ವಿಷಯ ಹೇಳಿ, ಇಲ್ಲ ಅಂದ್ರೆ ಮುಗೀತು ನಿಮ್ಮ ಕತೆ. ಅವ್ರು ಕಾಲ್ ಮಾಡಿದ್ರೆ ಸಿಗ್ತೇ ಇಲ್ವಲ್ಲ. ಅವರು 16 ನಂಬರ್ ಇಟ್ಕೊಂಡಿದ್ದಾರೆ. ಹಾಯ್ ಶರೀನ್. ಡೇವಿಡ್ ಫ್ರೀ ಆಗಿದ್ದೀರಾ? ಫ್ರೀ ಇದ್ರೆ ಸಿಗೋಣ ಅಂತ. ಓ ಶೋರ್. ನಾ ಬಂಗ್ಲೆಲ್ಲೇ ಇದ್ದೀನಿ. ಓ ಹೌದಾ? ನಾನು ಅಲ್ಲೇ ಇದ್ದೀನಿ. 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ನಾನ್ ನಿಮಗೆ ಕಷ್ಟ ಕೊಡ್ಲಿಲ್ಲ ಅಲ್ಲ? ಈ ತರ ಬೋರಿಂಗ್ ಪ್ರಶ್ನೆ ನಮಗೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನೀವಿಲ್ಲಿ ಫಸ್ಟ್ ಟೈಮ್ ಬರ್ತಿದ್ದೀರಾ? ಇಲ್ಲ, ನಾನ್ ಕಿಶೋರ್ ಜೊತೆ ಬಂದಿದ್ದೀನಿ ಇಲ್ಲಿರೋದಕ್ಕೆ. ನಿಮ್ಮ ಗೆಟ್ ಟುಗೆದರ್ ಪಾರ್ಟಿಗೆ.
ಓ ಎಸ್ 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 ಐ ರಿಮೆಂಬರ್. ಅದಕ್ಕೇನೆ ಕನ್ಫ್ಯೂಷನ್ ಇಲ್ದಿರೋ ಸ್ಟ್ರೈಟ್ ಆಗಿ ಇಲ್ಲಿ ಬಂದ್ಬಿಟ್ಟೆ. ಆಮೇಲೆ ನಾನಿಲ್ಲಿ ಬಂದಿರೋದು ಕಿಶೋರ್ಗೆ ಹೇಳ್ಬೇಡಿ. ವೈ ಎನಿಥಿಂಗ್ ಪರ್ಸನಲ್? ಎಸ್ ದೇರ್ ಈಸ್. ಸುತ್ತಿ ಬಳಸದ ವಿಷಯಕ್ಕೆ ಬರ್ತೀನಿ. ಇಲ್ಲ ಅಂದ್ರೆ ನೀವ್ ಏನೇನೋ ಯೋಚನೆ ಮಾಡಿ ಕಾಡೊಳಗೆ ಹೊಟ್ಟೋಗ್ತೀರಾ. ನೀವು ವಿಷಯ ಹೇಳಿ. ಬರೋ 25th ನಮ್ 10th ವೆಡ್ಡಿಂಗ್ ಆನಿವರ್ಸರಿ. ಓ ಕಂಗ್ರಾಟ್. ಥ್ಯಾಂಕ್ ಯು. ಕಿಶೋರ್ಗೆ ಒಂದ್ ದೊಡ್ಡ ಸರ್ಪ್ರೈಸ್ ಕೊಡ್ಬೇಕು. ಅದಕ್ಕೆ ನಿಮ್ ಕಡೆಯಿಂದ ನಂಗೆ ಹೆಲ್ಪ್ ಬೇಕು, ಅದು ಫಿನಾನ್ಷಿಯಲಿ. ಆರ್ ಯು ಕಿಡಿಂಗ್ ಮೀ? ನನ್ನಂತಹ 10 ಜನನ್ ಕೊಂಡ್ಕೊಳ್ಳೋ ಅಷ್ಟು ದುಡ್ಡನ್ನ ನೀವು ನಿಮ್ ಗಂಡ ಇಟ್ಕೊಂಡಿದ್ದೀರಾ, ಇನ್ನೂ ಬೇಕಾ? ನೀವ್ ಈಗೆಲ್ಲ ಕಿಂಡಲ್ ಮಾಡ್ಬಾರ್ದು. ಆಕ್ಚುಲಿ 2 ವರ್ಷದ ಹಿಂದೆ ಮುನಾರಲ್ಲಿ ಕಿಶೋರ್ಗೆ ಒಂದು ಪ್ಲಾಟ್ ಮೇಲೆ ಇಂಟ್ರೆಸ್ಟ್ ಇತ್ತು. ಆದ್ರೆ ನಾನೇ ಬೇಡ ಅಂತ ಹೇಳ್ದೆ. ಆದ್ರೆ ಅವ್ರಿಗೆ ಸ್ವಲ್ಪ ಪ್ಲಾನ್ ಇತ್ತು. ಆದ್ರೆ ಕಾರಣಾಂತರಗಳಿಂದ ಫ್ಲಾಟ್ ನ ತಗೊಳಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಲಾಟೆನೂ ಆಗಿತ್ತು. ಈಗ ಅದನ್ನ ತಗೊಳ್ಳೋಣ ಅನ್ಕೊಂಡಿದೀನಿ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ. 1.5 crore ಆಗತ್ತೆ. ಅದು ಕ್ಯಾಶೇ ಕೊಡ್ಬೇಕು. ನನ್ನ ಹತ್ರ 75 lakh ಇದೆ. ಮಿಕ್ಕಿದ್ದು ನೀವು ಕೊಟ್ರೆ ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ಸರ್ಪ್ರೈಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಇಲ್ಲ, ಫಂಕ್ಷನ್ ಕೂಡ ಹಾಗೆ ಇನ್ವೈಟ್ ಮಾಡೋಣ ಅಂತ ಬಂದೆ. ಓಹೋ. ಈವ್ನಿಂಗ್ 6 o'clock ಪಾರ್ಟಿ ನಮ್ ಬ್ಲೂ ಡೈನ್ ಅಲ್ಲೇ. ಯು ಮಸ್ಟ್ ಕಮ್. ಯಾ ಶೋರ್. 1 ನಿಮಿಷ ಬಂದೆ. Take what you need. ಥ್ಯಾಂಕ್ ಯು ಸೋ ಮಚ್ ಡೇವಿಡ್. It's okay. ಕುಡಿರಿ. ಏ ನೋ. ಡ್ರಿಂಕ್ಸ್ ಬೇಡ ಅಂತನಾ ಇಲ್ಲ ನನ್ ಜೊತೆ ಕುಡಿಬಾರ್ದು ಅಂತನಾ? ಅಯ್ಯೋ ಡೋಂಟ್ ಗೆಟ್ ಮಿ ರಾಂಗ್, ಹಾಗೇನಿಲ್ಲ. ಫಾರ್ಮಾಲಿಟೀಸ್ ಎಲ್ಲ ಬೇಡ, ತಗೊಳ್ಳಿ.
நம்முடனில் சின்ன சின்ன வெட்கங்கள் சின்ன சின்ன சுகங்கள் மின்சாரம் பார்வை இன்னும் என்ன தயக்கம் கண்ணில் அந்த மயக்கம் சிங்கார பூஞ்சோலை ಯು ಬ್ಲಡಿ ನೀನೇನ್ ನನಗ್ ಕೊಟ್ಟಿದ್ದು? ಚೆಕ್ಕಲ್ಲಿ ಬರ್ದ್ ಕೊಟ್ಟಿದ್ಕಿಂತ ಜಾಸ್ತಿ ಬೇಕಂದ್ರೆ ಕೇಳು, ಇಲ್ಲ ಅಷ್ಟೇ ಸಾಕು ಅನ್ನೋದಿದ್ರೆ ನೀವು ಹೊರಡ್ಬೋದು, ಇಲ್ಲ ಇಲ್ಲೇ ಇದ್ದು ಬೇಡದೇ ಇರೋ ವಿಷಯ ಮಾಡೋದಿದ್ರೆ ನೀ ಇಲ್ಲಿಂದ ಹೋಗೋದಿಲ್ಲ. ಐ ವಿಲ್ ಶೋ ಯು ಸನ್ ಆಫ್ ಬ್ಲಡಿ ಬಿಚ್. ನನಗ್ ಗೊತ್ತು ನಿನ್ಗೇನ್ ಮಾಡ್ಬೇಕು ಅಂತ.